तो देवता भारती सा मम वचसि निधत्तां सन्निधिं मानसे च तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां प्रणमत्कामधेनुञ्च भजत्सुरतरूपमं श्रीभावबोधकुत्पादा चिन्तामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराज्योत्थां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकं जगज्येष्ठनिभाकारं जगदीशपदाश्रियं जगतीतलविख्यातं जगन्नाथगुरुं भजे। आपादमूलपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। हरिः ओम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರದ ಚಿಂತನೆಯಲ್ಲಿ ಕರ್ಮ ವಿಮೋಚನ ಸಂಧಿಯ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆ ಮೊದಲನೆಯ ಶ್ಲೋಕವನ್ನು ನೋಡಿದ್ದೆವು. ಇವತ್ತೇ ಎರಡನೆಯ ಶ್ಲೋಕದಿಂದ ಪ್ರಾರಂಭ ಮಾಡಿದರೆ 5 ಕಾರಣ ರೂಪ 25 ಕಾರ್ಯಗಳೆನಿಸುವವು 6 ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದಿ ಭೇದವರ್ಜಿತ ಮೂರ್ಜಗಜ್ಜನ್ಮಾದಿ ಕಾರಣ ಮುಕ್ತಿದಾಯಕ ಸೋದರದೊಳಿಟ್ಟಲ್ಲರನು ಸಂತೈಪ ಸರ್ವಜ್ಞ. ನಿನ್ನೆಯ ಚಿಂತನೆಯಲ್ಲಿ ಭಗವಂತನ 5 ರೂಪಗಳು. ಮೂಲ ರೂಪ ನಾರಾಯಣ, ಮೂಲ ರೂಪನಿಂದ ಅನಂತ ಅವತಾರಗಳ ರೂಪನಾಮಕ ವಾಸುದೇವ ಹೊರಡ್ತಾನೆ. ಆಮೇಲೆ ವಿಶೇಷ ಆವೇಶ ರೂಪದಿಂದ ಸಂಕರ್ಷಣ ಬರ್ತಾನೆ. ಆಮೇಲೆ ನಮ್ಮ ಪ್ರತಿಯೊಬ್ಬ ಜೀವರ ಇಂದ್ರಿಯಗಳಲ್ಲಿ ವ್ಯಾಪಾರಗಳನ್ನು ಮಾಡಿಸುವಂತಹ ಪ್ರದ್ಯುಮ್ನ ದೇವರು ಬರ್ತಾನೆ. ಆಮೇಲೆ ನಮ್ಮ ಜೀವ ಹೊರಗಡೆಗೆ, ಬ್ರಹ್ಮಾಂಡದ ಹೊರಗಡೆಗೆ, ಒಳಗಡೆಗೆ, ನಮ್ಮ ದೇಹದ ಹೊರಗಡೆಗೆ ನಮಗೆ ಏನು ಬೇಕೋ ಸಾಧನೆಗೆ ಅವಕಾಶ ಮಾಡಿಕೊಡುವ ಎಲ್ಲ ಕಾರ್ಯಗಳನ್ನು ನಮ್ಮ ಕರ್ಮಕ್ಕನುಸಾರವಾಗಿ ಅನಿರುದ್ಧ ರೂಪದಿಂದ ಭಗವಂತ ಮಾಡ್ತಾನೆ ಅಂತ ನಿನ್ನೆ ಕೇಳಿದ್ವಿ ವಿವರವಾಗಿ. ಮುಂದೆ ಹೇಳ್ತಾರೆ 5 ಕಾರಣ ರೂಪ 25 ಕಾರ್ಯಗಳೆನಿಸುವವು. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 5 ಕಾರಣ ರೂಪ. ಈ 5 ಕಾರಣ ರೂಪ. ಕಾರ್ಯಗಳು 25 ಅಂದರೆ ಏನು? ಕಾರ್ಯಗಳು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆ, ಪಂಚಭೂತಗಳು. ಆಮೇಲೆ 20 ಆಯಿತು. ಅವ್ಯಕ್ತ ತತ್ವ, ಅಹಂಕಾರ ತತ್ವ, ಮಹತ್ತತ್ವ, ಅಹಂಕಾರ ತತ್ವ 3, 23 ಆಯಿತು. ಮನಸ್ಸು ತೆಗೆದುಕೊಂಡ್ರೆ 24 ಆಗುತ್ತೆ. ಮನಸ್ಸಿನ ಪ್ರಭೇದ ಬುದ್ಧಿ ತತ್ವ, ಮನಸ್ತತ್ವ ಅಂತ ತೆಗೆದುಕೊಂಡ್ರೆ 25 ಆಗುತ್ತೆ. 25 ಇವು ಏನಾಗ್ತವೆ? ಕಾರ್ಯಗಳು ಎನಿಸ್ತವೆ. ಕಾರಣ ಇರಬೇಕು ಕಾರ್ಯಕ್ಕೆ. 5 ಮೂಲ ರೂಪ ಕಾರಣಗಳೇನಿದ್ದಾವೆ ಅವು ಈ ಕಾರ್ಯಗಳನ್ನು ಮಾಡಿಸ್ತಾ ಇರುತ್ತೆ. ಈ ಕಾರ್ಯರೂಪಗಳಲ್ಲಿ, ಆಯಾ ಕಾರ್ಯರೂಪಗಳಲ್ಲಿ ಭಗವಂತ ಇದ್ದು ಆಯಾ ರೂಪದಿಂದ ಇದ್ದು ಕಾರ್ಯರೂಪ ಎಣಿಸ್ಕೊಳ್ತಾನೆ. ಕಾರಣ ರೂಪದಲ್ಲಿ 5 ರೂಪಗಳಲ್ಲಿದ್ದಾನೆ. ಕಾರ್ಯರೂಪಗಳಲ್ಲಿ 25 ರೂಪಗಳು, 25 ಕಾರ್ಯಗಳು, 25 ರೂಪಗಳು. ಕಾರ್ಯರೂಪ ಎಣಿಸಿಕೊಳ್ತಾನೆ. ಈ ವಿದ್ಯಮಾನದ ಬ್ರಹ್ಮಾಂಡದಲ್ಲಿ, ಈ ಚರಾಚರದಲ್ಲಿ ಸೃಜ್ಯರಾದ ಚೇತನ ಜೀವರಲ್ಲೂ ಜಡಜೀವರಲ್ಲೂ, ವೃಕ್ಷಾದಿ ಜಡಜೀವರಲ್ಲೂ, ಸ್ವರೂಪ ದೇಹದಲ್ಲೂ 30 ರೂಪಗಳಿಂದ ಹಿಂದಿನ ಪದ್ಯದಲ್ಲಿ ನೋಡಿದೆವು. ನಾರಾಯಣ 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 ಆದಿನಾರಾಯಣ, ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ. 5 + 1 6.
6 × 5 30. 30 ರೂಪಗಳು. ಕಾರಣ ರೂಪಗಳಿಗೆ 5 ರೂಪ, ಕಾರ್ಯರೂಪಗಳಿಗೆ 25 ರೂಪ, ಒಟ್ಟು 30 ರೂಪಗಳು. 30 ರೂಪಗಳಿಂದ ಭಗವಂತ ಶ್ರೀ ಭೂದುರ್ಗಾ ಎಂಬ ರಮೆಯೊಡನೆ ರಮಿಸುತ್ತಾ ಇರ್ತಾನೆ ರೂಪಗಳಲ್ಲಿ. ಭೇದವರ್ಜಿತ, ಅವನಿಗೆ ಭೇದ ಇಲ್ಲ, ಅವನ ಯಾವ ರೂಪಕ್ಕೂ ಭೇದ ಇಲ್ಲ. ಇದನ್ನೇ ಹೇಳ್ತಾ ಇರ್ತೇವೆ, ಯಾವಾಗಲೂ ಹೇಳ್ತಾರೆ ದಾಸರು. ಯಾಕೆ ಅಂತಂದರೆ ನಮ್ಮಲ್ಲಿ ದೃಢವಾಗಿ ನಿಲ್ಲಲಿ ಅಂತ. ಅವನ ರೂಪಗಳಿಗೆ ಅವನಿಗೆ ಯಾವುದಕ್ಕೂ ಭೇದ ಇಲ್ಲ, ಅವನಿಗೆ ಭೇದವರ್ಜಿತ. ಮೂರ್ಜಗಜ್ಜನ್ಮಾದಿ ಕಾರಣ. ಇಲ್ಲಿ 3 ಲೋಕಗಳು 14 ಲೋಕಗಳು ಅನ್ನೋದನ್ನು ಗ್ರಾಹ್ಯ ಮಾಡಿಕೊಟ್ಕೊಳ್ಬೇಕು. ಜಗಜ್ಜನ್ಮಾದಿ ಕಾರಣ, ಜನ್ಮ ಸ್ಥಿತಿ ಲಯ, ಸೃಷ್ಟಿ ಸ್ಥಿತಿ ಲಯ ಅಲ್ವಾ. ಅನಿರುದ್ಧ ರೂಪದಿಂದ ಸೃಷ್ಟಿ, ಪ್ರದ್ಯುಮ್ನ ರೂಪದಿಂದ ಪಾಲನೆ, ಸಂಕರ್ಷಣ ರೂಪದಿಂದ ಸಂಹಾರ. ಇದು ಒಂದು ತರಹ ಇಟ್ಕೊಳ್ಬೋದು. ಇದನ್ನು ತಗೊಂಡ್ರೆ ಇನ್ನೊಂದು ತರಹ ತಗೋಬಹುದು ಅನ್ಸತ್ತೆ ಹೇಳಿರೋದು ವ್ಯಾಖ್ಯಾನಕಾರರು. ಜಗಜ್ಜನ್ಮಾದಿ ಕಾರಣ, 3 ಜಗಜ್ಜನ್ಮಾದಿ ಕಾರಣ ಅಂದರೆ ಜಗತ್ತು ಸ್ಥಾಣು, ಸ್ಥಿರವಾಗಿದೆ, ಚಲಿಸೋಲ್ಲ. ಚಲಿಸೋರು ಯಾರದರಲ್ಲಿ 3 ಜನ: ದೇವ, ಮಾನವ, ದಾನವರು ಅಲ್ವಾ. ದೇವ, ಮಾನವ, ದಾನವರು ಎಂಬ 3 ಜಗತ್ತಿಗೆ ಜನ್ಮಾದಿ ಕಾರಣ ಭಗವಂತ ಅಂತ ತೆಗೆದುಕೊಳ್ಳಬಹುದು. ಮುಕ್ತಿದಾಯಕ, ಭಗವಂತನ ಅಷ್ಟಕರ್ತೃತ್ವವನ್ನು ತೆಗೆದುಕೊಂಡಾಗ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಅಷ್ಟಕರ್ತೃತ್ವ ಭಗವಂತ. ಮೋಕ್ಷ ಅಂತ ತೆಗೆದುಕೊಂಡಿದ್ದಾರೆ. ಮುಕ್ತಿದಾಯಕ, ಮೋಕ್ಷವನ್ನು ಕೊಡ್ತಾನಲ್ವ ಅಲ್ಲಿ ಭಗವಂತ. ಮೋಕ್ಷ ಅನ್ನೋದು ಒಂದು ಸ್ಥಾನ ಅಂತ ತೆಗೆದುಕೊಳ್ಳಿ. ಮುಕ್ತಿದಾಯಕ ಅನ್ನುವುದು ಸಜ್ಜೀವರಿಗೆ ಮುಕ್ತಿಯನ್ನು ಕೊಡ್ತಾ. ಮೋಕ್ಷ ಅಂದರೆ ಏನು? ಬಿಡುಗಡೆ. ಮೋಕ್ಷವಾಯಿತು ಅಂದರೆ ಬಿಡುಗಡೆ. ಇದು ಎಲ್ಲರಿಗೂ ಆಗುತ್ತೆ, ದುಷ್ಟರಿಗೂ ಆಗುತ್ತೆ ಬಿಡುಗಡೆ. ಅಸುರರಿಗೂ ತಮೋಯೋಗ್ಯರಿಗೂ ಬಿಡುಗಡೆ ಆಗತ್ತೆ. ಬಿಡುಗಡೆಯಾಗಿ ಅವರು ಅಂಧತಮಸ್ಸಿಗೆ ಹೋಗ್ತಾರೆ. ಮುಕ್ತಿಯೋಗ್ಯರು ಮುಕ್ತಿಗೆ ಭಗವಂತನ ಲೋಕಗಳಿಗೆ ಹೋಗ್ತಾರೆ. ಇದು ಮೋಕ್ಷ. ಮೋಕ್ಷ ಬರೇ ಸಜ್ಜನರಿಗೆ ಅಂತಲ್ಲ, ಮೋಕ್ಷ ಇಬ್ಬರಿಗೂ ಇದೆ. ಮೋಕ್ಷ ಅಂದರೆ ಏನು? ಬಿಡುಗಡೆ ಎಂಬ ಅರ್ಥದಲ್ಲಿ ತೆಗೆದುಕೊಂಡಾಗ ಇದೆ. ಇನ್ನು ಮೋಕ್ಷ ಅಂದರೆ ಒಂದು ಸ್ಥಾನ, ಒಂದು ಪ್ಲೇಸ್ ಅಂತ ತಿಳ್ಕೊಂಡ್ರೆ, ಮುಕ್ತಿ ಅಂದರೆ ಏನು? ಮುಕ್ತಿದಾಯಕ, ಸಜ್ಜನರಿಗೆ ಮುಕ್ತಿದಾಯಕ. ಮುಕ್ತಿದಾಯಕ ಅಂದರೆ ಏನು? ಲಿಂಗ ಶರೀರ ಭಂಗ ಮಾಡುವುದೇ ಮುಕ್ತಿ ಅಲ್ವಾ. ಮುಕ್ತಿದಾಯಕ. ಎಲ್ಲರನ್ನೂ ಸಂತೈಸ್ತಾನೆ. ಈಗ ಸೃಷ್ಟಿ ಸ್ಥಿತಿ ಲಯ, ಜಾಗರ ಸ್ವಪ್ನ ಸುಷುಪ್ತಿ. ಜಾಗರದಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡ್ತೀವಿ, ವಿಷಯಗಳನ್ನು ನೋಡ್ತೀವಿ, ಪದಾರ್ಥಗಳನ್ನು ನೋಡ್ತೀವಿ, ಪದಾರ್ಥಗಳನ್ನು ಅನುಭವಿಸ್ತೀವಿ, ಸುಖವನ್ನು ಕಾಣ್ತೀವಿ, ದುಃಖವನ್ನು ಕಾಣ್ತೀವಿ ಅಲ್ವಾ. ಸ್ವಪ್ನದಲ್ಲಿ ಭಗವಂತ ನಮ್ಮ ಸಂಸ್ಕಾರಕ್ಕೆ, ಹಿಂದಿನ ಸಂಸಾರಕ್ಕೆ ಅನುಗುಣವಾಗಿ ನಮಗೆ ಸ್ವಪ್ನದಲ್ಲಿ ವಸ್ತುಗಳನ್ನು ಸೃಷ್ಟಿ ಮಾಡಿ ತೋರಿಸ್ತಾನೆ ಭಗವಂತ. ಸುಷುಪ್ತಿಯಲ್ಲಿ ಭಗವಂತ, ಸುಷುಪ್ತಿ ಅಂದರೆ ಗಾಢವಾದ ನಿದ್ರೆ. ಸ್ವಪ್ನ ಈ ಸೊಳ್ಳೆ ಕಡಿತುವ ಕಡೆ ಏನು ಎಚ್ಚರಿಕೆ ಇರಲ್ಲ. ಗಾಢವಾದ ನಿದ್ದೆ ಬಂದರೆ ಏನೂ ಎಚ್ಚರಿಕೆ ಇರಲ್ಲ. ಎಚ್ಚರಿಕೆ ಆದರೆ ಅದು ಸ್ವಪ್ನ, ಅದು ಸುಷುಪ್ತಿ ಆಗಲ್ಲ. ಸ್ವಪ್ನ ಗಾಢವಾದ ನಿದ್ರೆ ಅಲ್ಲ. ಸುಷುಪ್ತಿಯಲ್ಲಿ
ಭಗವಂತ ಪ್ರಾಜ್ಞನಾಮಕ ರೂಪದಿಂದ ಜೀವರನ್ನು ಅಪ್ಪಿಕೊಳ್ತಾನೆ. ಅವರಿಗೆ ಸುಷುಪ್ತಿಯಲ್ಲಿ ಅವರ ಸ್ವರೂಪ ಸುಖವನ್ನು ಸ್ವಲ್ಪ ತೋರಿಸ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಮುಕ್ತಿಯೋಗ್ಯರಿಗೆ ಜೀವರಿಗೆ ಸ್ವರೂಪದಲ್ಲಿ ಸುಖ ಸಿಗಬಹುದು, ಮೋಕ್ಷ ಆದರೆ ಸಿಗತ್ತೆ. ಅವರಿಗೆ ಸ್ವಲ್ಪ ಸುಖ ತೋರಿಸ್ಬೋದಪ್ಪ ಭಗವಂತ ಅಲ್ವಾ. ಸ್ವರೂಪದಲ್ಲಿ ಸುಖ ಇದೆ, ಆ ಸುಖದ ಇರುವಿನ ಅರಿವು ನಮಗಿಲ್ಲ. ಯಾಕೆಂದರೆ ಲಿಂಗದೇಹದಿಂದ ಬಂಧರಾಗಿದ್ದೇವೆ ನಾವು. ಲಿಂಗದೇಹದಿಂದ ಬಂಧಕರಾದ ನಾವು, ನಮಗೆ ನಿಜವಾದ ಸುಖದ ಅರಿವಿಲ್ಲ, ದುಃಖ ಮುಚ್ಚಿದ ಸುಖದ ಅರಿವಿದೆ. ಭಗವಂತ ಸುಷುಪ್ತಿ ಕಾಲದಲ್ಲಿ ನಮ್ಮ ಗಾಢ ನಿದ್ರಾವಸ್ಥೆಯಲ್ಲಿ ತಾನು ನಮ್ಮನ್ನು ಅಪ್ಪಿಕೊಂಡು ಬಿಟ್ಟು ಸ್ವಲ್ಪ ಮೋಕ್ಷದ ಸುಖವನ್ನು ತೋರಿಸ್ತಾನೆ, ಸ್ವರೂಪದ ಸುಖವನ್ನು ತೋರಿಸ್ತಾನೆ ಭಗವಂತ. ಇದು ಯಾರಿಗೆ? ಸಜ್ಜೀವರಿಗೆ ಅಲ್ವಾ. ಹಾಗಾದರೆ ದುಷ್ಟಜೀವರಿಗೆ ಹೇಗೆ? ತಮೋಯೋಗ್ಯರಿಗೆ ಹೇಗೆ? ತಮೋಯೋಗ್ಯರಿಗೆ ಸ್ವರೂಪದಲ್ಲಿ ಸುಖವೇ ಇಲ್ಲ ಅಲ್ವಾ. ಇಲ್ಲದಿದ್ದ ಸುಖವನ್ನು ಭಗವಂತ ಹೇಗೆ ಕೊಡ್ತಾನೆ? ಸುಖ ಹೇಗಾಗತ್ತೆ ಅವರಿಗೆ? ಸ್ವರೂಪದಲ್ಲಿ ಸುಖ ಇಲ್ಲ, ಸ್ವರೂಪತಃ ದುರ್ಜನರು. ಆಗ ತತ್ವನಿರ್ಣಯದ ಶ್ರೀಮದ್ ಆನಂದ ತೀರ್ಥಾಚಾರ್ಯರು ಬರೆದ ಗ್ರಂಥ ವಿಷ್ಣು ತತ್ವ ವಿನಿರ್ಣಯದ ಟೀಕೆಯಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಸ್ವಾಪಂ ಸಮಾಪ ಹೃದಯೇ ಕಲ್ಪಾವಸಾನೇಚಯ ಅಂತ. ಶ್ರಮ ಆಗಿರುತ್ತೆ ನಮಗೆ. ಅನೇಕ ಜನ್ಮಗಳಲ್ಲಿ ಬಂದಿರ್ತೀವಿ. 84 ಲಕ್ಷ ಯೋನಿ ಒಂದೊಂದಿನಲ್ಲಿ ಬೇಕಾದಷ್ಟು ಸೇಮ್ ಬರ್ಬೋದು. ನಾವು ನಮ್ಮ ಕರ್ಮಕ್ಕನುಸಾರವಾಗಿ ಬರ್ತೀವಿ. ಬಂದು ಹೋಗೋದು, ಹುಟ್ಟೋದು ಸಾಯೋದು. ಜೀವ ಅತ್ಯಂತ ಶ್ರಮ ಪಟ್ಟಿರ್ತಾನೆ ಅಲ್ವಾ. ಶ್ರಮ ಪಟ್ಟಿರ್ತಾನೆ. ಆ ಶ್ರಮವನ್ನು ಕಳೆಯಲು ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ತನ್ನ ಉದರದೊಳಗೆ ಹಾಕ್ಕೊಂಡಿರ್ತಾನೆ. ಅದು ಒಂದು. ಆಮೇಲೆ ಬರುತ್ತದೆ ಸುಷುಪ್ತಿ ಕಾಲದಲ್ಲಿ ನಾವು ಏನೇನು ಕೆಲಸ ಮಾಡಿರ್ತೀವಿ, ಆ ಕೆಲಸದ ಶ್ರಮದಿಂದ ಪರಿಹಾರ ಮಾಡಲಿಕ್ಕೋಸ್ಕರ ನಮಗೆ ಸುಷುಪ್ತಿಯನ್ನು ಕೊಟ್ಟು ಬಿಟ್ಟು ಅಲ್ಲಿ ನಮ್ಮ ಆಯಾಸವನ್ನು ಪರಿಹಾರ ಮಾಡಿ ಸ್ವರೂಪದ ಸ್ವಲ್ಪ ಸುಖವನ್ನು ಆವಿರ್ಭಾವ ಮಾಡ್ತಾನೆ ಭಗವಂತ ಸಜ್ಜನರಿಗೆ. ದೈತ್ಯರಿಗೆ ಸ್ವರೂಪದ ಸುಖವೇ ಇಲ್ವಲ್ಲ, ಸುಷುಪ್ತಿಯಲ್ಲಿ ಹೇಗೆ ಕೊಡ್ತಾನೆ ಭಗವಂತ? ಒಂದು ಸಂದೇಹ ಬರುತ್ತೆ. ಈಗ ನಮ್ಮ ಜೀವಿಗಳಿಗೆಲ್ಲ ಏನಂತಂದರೆ, ನಮ್ಮ ಜೀವಿಗಳಿಗೆ ಎಲ್ಲ ಶ್ರಮನೇ ರೀ. ನಾವು ಏನು ಮಾಡಿದರೂ ಸುಸ್ತು, ಕೂತ್ಕೊಂಡ್ರೆ ಸುಸ್ತು, ಕೂತು ಸುಸ್ತು, ನಿಂತು ಸುಸ್ತು, ಮಲ್ಕೊಂಡು ಸುಸ್ತು, ಊಟ ಮಾಡಿದರೆ ಸುಸ್ತು, ಹಸಿವೆ ಇದ್ದರೆ ಸುಸ್ತು, ಓಡಾಡಿದರೆ ಸುಸ್ತು, ನಡೆದ್ರೆ ಸುಸ್ತು, ನಿಂತರೆ ಸುಸ್ತು. ಏನು ಇಲ್ಲಪ್ಪ, ಕೆಲಸ ಇಲ್ಲ, ಸುಮ್ಮನೆ ಕುತ್ಕೊಂಡಿದ್ದಾನೆ, ಕುತ್ಕೊಂಡು ಸಾಕಾಯಿತು, ಸುಸ್ತಪ್ಪ ಅಂತ. ಮನುಷ್ಯನ ಜೀವನನೇ ಶ್ರಮನೇ ನಮ್ಮದು. ಯಾವಾಗಲೂ ಸುಸ್ತು ನಮ್ಮದು. ನಮ್ಮ ಜೀವನನೇ ಶ್ರಮ. ಅದಕ್ಕೆ ಸುಂದರಕಾಂಡದಲ್ಲಿ ಹೇಳ್ತಾರೆ, ಮುಖ್ಯ ಪ್ರಾಣದೇವರಿಗೆ ಶ್ರಮನೇ ಇಲ್ಲ. ಅವನಿಗೆ ಎಂಥ ಶ್ರಮ. ಮೈನಾಕ ಪರ್ವತ ವಿಶ್ರಾಂತಿ ತೆಗೆದುಕೊಂಡು ಹೋಗು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ, ವಾಯುದೇವರಿಗೆ ಶ್ರಮನೇ ಇಲ್ಲ, ಇನ್ನೆಂತಹ ವಿಶ್ರಾಂತಿ ಅಂತ. ಇಲ್ಲಿ ಜೀವಿಗಳಿಗೆ ಈ ಥರ ಸುಸ್ತಾಗತ್ತಲ್ವ, ಆ ಶ್ರಮದ ಪರಿಹಾರಕ್ಕೆ ರಾತ್ರಿ ಸುಷುಪ್ತಿ ಕಾಲದಲ್ಲಿ ಒಳ್ಳೆ ಗಾಢನಿದ್ರೆಯನ್ನು ಭಗವಂತ ಕೊಟ್ಟ ಅವರ ಅನುಗ್ರಹದಿಂದ ಅಂತಂದಾಗ ಆ ಶ್ರಮ ನಮಗೆ ಪರಿಹಾರ ಆಗತ್ತಲ್ವ. ಬೆಳಿಗ್ಗೆ ಎದ್ದಾಗ ಚೆನ್ನಾಗಿ ನಿದ್ದೆ ಬಂತಪ್ಪ, ನಮಗೆ ಶ್ರಮ ಪರಿಹಾರ ಆಯಿತು. ಹಾಗೆಯೇ ಸಜ್ಜನರಿಗೆ ಸ್ವಲ್ಪ ಮೋಕ್ಷ ಆನಂದವೂ ಆಗತ್ತೆ. ಆದರೆ ತಮೋಯೋಗ್ಯರಿಗೆ ಏನಾಗತ್ತೆ? ತಮೋಯೋಗ್ಯರಿಗೆ ಸ್ವರೂಪ ದೇಹದಲ್ಲಿ ಸುಖ ಇಲ್ಲ. ಆವಾಗ ಅವರಿಗೆ ಸುಖ ಬರೋಲ್ಲ. ಹೇಗೆ ಬರುತ್ತೆ ಅವರಿಗೆ ಅಂತಂದ್ರೆ, ಏನು ಅನ್ಸತ್ತೆ ಅಂದರೆ,
ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಶ್ರಮ ಪರಿಹಾರವಾಯಿತು ಅಂತ ಆನಂದದ ಭ್ರಮೆ ಬರುತ್ತಷ್ಟೇ ಅವರಿಗೆ. ಅದೇ ಹೊರತು ಸ್ವರೂಪದಲ್ಲಿ ಇರುವ ಸುಖ ಇಲ್ಲೇ ಇಲ್ಲ ಅವರಿಗೆ. ಆ ಸುಖದ ಆವಿರ್ಭಾವ ಆಗುವುದಂತೂ ದೂರದ ಅಪೋಸ್ತ. ಯಾಕೆ ಅಂತಂದರೆ ಇಲ್ಲೇ ಇಲ್ಲ ಅಲ್ಲಿ ಸುಖ, ಎಲ್ಲಿಂದ ಬರಬೇಕು? ಆಯಿತು. ಈಗ ಏನೋ ಎಚ್ಚರದಲ್ಲಿ ವಿಷಯಗಳು ಬರುತ್ತೆ, ವಿಷಯಗಳ ಸಂಪರ್ಕ ಆಗತ್ತೆ, ಒಳ್ಳೆಯದನ್ನು ನೋಡ್ತಾನೆ, ಒಳ್ಳೆಯ ಕೆಲಸವನ್ನು ಮಾಡ್ತಾನೆ, ಆವಾಗ ಆನಂದ ಆಗತ್ತೆ. ಕೆಟ್ಟವನ್ನು ನೋಡಿದಾಗ ದುಃಖ ಆಗತ್ತೆ. ಇದು ವಿಷಯ ಸುಖ. ಇದು ಎಲ್ಲರಿಗೂ ಇದು ಏನಂತಂದರೆ ಇದು ಸ್ವರೂಪ ಸುಖ ಅಲ್ಲ, ಮನಸ್ಸಿನ ವಿಕಾರ. ಒಂದು ಆಕರ್ಷಕ ವಸ್ತುವನ್ನು ನೋಡಿದಾಗ, ಒಂದು ಚಂದವಾದ ವಸ್ತುವನ್ನು ನೋಡಿದಾಗ, ಒಂದು ಒಳ್ಳೆಯ ಪದಾರ್ಥವನ್ನು ಭೋಜಿಸಿದಾಗ ಸುಖ ಆಗತ್ತೆ. ಇದು ಏನು ಸ್ವರೂಪ ಸುಖ ಅಲ್ಲ, ಮನಸ್ಸಿನ ವಿಕಾರ. ಮನಸ್ಸು ವಿಕಾರಗೊಳ್ಳುತ್ತೆ. ಈ ಮನಸ್ಸಿನ ವಿಕಾರ ದೈತ್ಯರಿಗೂ ಇದೆ, ತಮೋಯೋಗ್ಯರಿಗೂ ಇದೆ, ನಮಗೂ ಇದೆ. ಆದರೆ ಸುಷುಪ್ತಿ ಕಾಲದಲ್ಲಿ ಮನಸ್ಸು ಸುಪ್ತವಾಗಿರುತ್ತೆ, ಮನಸ್ಸಿರಲ್ಲ, ಜಡ ಮನಸ್ಸಿರಲ್ಲ. ಹಾಗಾಗಿ ಸುಷುಪ್ತಿ ಕಾಲದಲ್ಲಿ ಸ್ವರೂಪ ಆನಂದ ಇಲ್ಲದ ದೈತ್ಯರಿಗೆ, ತಮೋಯೋಗ್ಯರಿಗೆ ಆನಂದ ಆಗಲ್ಲ. ಅವರಿಗೆ ಏನಾಗುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಶ್ರಮ ಹೋಗುತ್ತೆ ಅನ್ನುವ ಒಂದು ಆನಂದ ಬರುತ್ತೆ, ಆ ಭ್ರಮೆ ಬರುತ್ತೆ. ಇದೆಲ್ಲ ಆಯಿತು. ಇನ್ನು ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಭಗವಂತ ಬ್ರಹ್ಮನಿಂದ ಹಿಡಿದುಬಿಟ್ಟು, ಬ್ರಹ್ಮ ರುದ್ರ ಎಲ್ಲರನ್ನೂ ಹಿಡಿದುಬಿಟ್ಟು ತನ್ನ ಉದರದಲ್ಲಿ ಹಾಕ್ಕೊಳ್ತಾನೆ ಭಗವಂತ. ಎಲ್ಲರನ್ನೂ ಹಾಕ್ಕೊಳ್ತಾನೆ. ಎದುರುಗಡೆ ಇದ್ದವರು ಯಾರು? ಶ್ರೀದೇವಿ ಇರ್ತಾಳೆ, ಲಕ್ಷ್ಮಿ ಇರ್ತಾಳೆ, ಭಗವಂತ ಇರ್ತಾನೆ, ಇಬ್ಬರೇ ಇರೋದು. ಲಕ್ಷ್ಮಿ ಆಲದಲೆಯಲ್ಲಿ ಇರ್ತಾಳೆ, ಎದುರುಗಡೆ ದುರ್ಗಾದೇವಿಯಾಗಿ ಭಗವಂತನನ್ನು ಸೃಷ್ಟಿ ಮಾಡಬೇಕು ಅಂತ ಆವಾಗ ಎಬ್ಬಿಸ್ತಾಳೆ ಭಗವಂತನ. ಮಲಗಿರಲ್ಲ ಭಗವಂತನ, ಆಟಗ ಆಡ್ತಾ ಇರ್ತಾನೆ, ಅವನು ಎಚ್ಚರದಂಗೆ ಇರ್ತಾನೆ. ಹಾಗೆ ದುರ್ಗಾದೇವಿಯ ರೂಪದಿಂದ ಲಕ್ಷ್ಮೀದೇವಿ ಭಗವಂತನನ್ನು ಎಬ್ಬಿಸ್ತಾಳೆ. ಅದು ಶ್ರುತಿ ಇದೆ ಅಂತ ಭಾಗವತದಲ್ಲಿ ಅದ್ಭುತವಾಗಿ ಬಂದಿದೆ. ಹೀಗೆ ಬಂದಾಗ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಉದರದಲ್ಲಿ ಇಟ್ಟಿರ್ತಾನೆ. ಉದರದಲ್ಲಿ ಇಟ್ಟಾಗ ನಾಭಿ ಊರ್ಧ್ವ ಭಾಗದಲ್ಲಿ ಮುಕ್ತಿಯೋಗ್ಯರು, ನಾಭಿ ಭಾಗದಲ್ಲಿ ಸಂಸಾರಿಗಳು, ನಾಭಿಯ ಅಧಭಾಗದಲ್ಲಿ ತಮೋಯೋಗ್ಯರು. ಏನು ಹೇಳ್ತೀರಾ? ಸೋ ಉದರದೊಳು ಸಂತೈಪ ಅಲ್ವಾ? ಇದರಲ್ಲಿದೆ ನೋಡಿ, ಸೋ ಉದರದೊಳು, ಸೋದರದೊಳಿಟ್ಟೆಲ್ಲವರ ಸಂತೈಪ. ಸೋದರ ಅಂದರೆ ಸ ಉದರ, ಅವನ ಉದರದಲ್ಲಿ ಎಲ್ಲರನ್ನೂ ಇಟ್ಟು ಸಂತೈಪ. ಆವಾಗ ಹೆಂಗೆ ಸಂತೈಸ್ತಾನೆ ಭಗವಂತ ಅಲ್ವಾ? ಈಗ ಜೀವಿಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಸೃಷ್ಟಿಕಾಲದಲ್ಲಿ ಯಾರು ಮತ್ತೆ ಸಂಸಾರಕ್ಕೆ ಬರಬೇಕೋ ಅವರನ್ನು ಕೊಟ್ಟು ಬಿಟ್ಟು ಅವರಿಂದ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ. ಸೃಷ್ಟಿ ಮಾಡುವುದೇ ಜೀವನ ಉದ್ಧಾರಕ್ಕೆ, ಜೀವನ ಸಾಧನೆಗೆ. ಹಾಗೆಯೇ ತಮೋಯೋಗ್ಯರು, ದುಷ್ಟ ಜೀವಿಗಳು ಅವನಲ್ಲಿ ಇರ್ತಾರಲ್ಲ ಉದರದಲ್ಲಿ, ಅವರನ್ನು ಹೇಗೆ ಸಂತೈಸ್ತಾನೆ ಭಗವಂತ? ಅವರಿಗೆ ನಾನಾ ಜನ್ಮಗಳಲ್ಲಿ ಬಂದ ಶ್ರಮವನ್ನು ಪರಿಹಾರ ಮಾಡ್ತಾನೆ ಹೊರತು ಸ್ವರೂಪದ ಆವಿರ್ಭಾವ ಅವರಿಗೆ ಆಗಲ್ಲ. ಅವರಿಗೆ ಮತ್ತೆ ಅಂಧ ಸಮಸ್ಯೆ ಆಗತ್ತೆ. ಹಾಗೆ ತಿಳ್ಕೊಳ್ಬೇಕು ನಾವು. ಇಲ್ಲ ಅಂದರೆ ವ್ಯತ್ಯಾಸ ಗೊತ್ತಾಗಲ್ಲ ನೋಡಿ, ಎಲ್ಲ ಒಂದೇ ಆಗ್ಬಿಡತ್ತೆ. ಹಾಗಾಗಿ ಅದನ್ನು ತಿಳ್ಕೊಳ್ಬೇಕು ನಾವು. ಈ ಸೃಷ್ಟಿ ಮಾಡ್ತಾನಲ್ಲ ಭಗವಂತ, ಈ ಎಲ್ಲ ರೂಪಗಳು ಭಗವಂತನಿಗೆ ಇರುತ್ತಲ್ಲ, ಭಗವಂತನ ರೂಪಗಳಿಗೆ ಭೇದ ಇದೆಯೇ? ಇಲ್ಲ. ಭಗವಂತನ ರೂಪಕ್ಕೂ ಭಗವಂತನಿಗೂ ಭೇದ ಇಲ್ಲ. ಇದನ್ನು ಯಾವಾಗಲೂ ಹೇಳ್ತಾ ಇರಬೇಕು. ಯಾಕೆಂದರೆ ನಮ್ಮಲ್ಲಿ ಧಾರಣೆ ಬರಬೇಕು. ಭಗವಂತನ ಅವತಾರಗಳಿಗೆ ಭೇದ ಇಲ್ಲ, ಭಗವಂತನ ರೂಪಗಳಿಗೆ ಭೇದವಿಲ್ಲ, ಭಗವಂತನ ಗುಣಕ್ಕೆ ಭೇದವಿಲ್ಲ, ಭಗವಂತನ ಜ್ಞಾನಕ್ಕೆ ಭೇದವಿಲ್ಲ. ಎಲ್ಲ ಒಂದು ಜ್ಞಾನದ ಮುದ್ದೆ ಭಗವಂತ. ಹಾಗೆ ತಿಳ್ಕೊಳ್ಬೇಕು. ಅಪ್ರಾಕೃತ ಶರೀರ ಅವನಿಗೆ, ನಮ್ಮ ಅಂತ ಶರೀರ ಇಲ್ಲ ಅಂತ ತಿಳ್ಕೊಳ್ಬೇಕು. ಎಲ್ಲರನ್ನೂ ಸಂತೈಸ್ತಾನೆ ಅವನು. ಯಾರು? ಸರ್ವಜ್ಞ. ಎಲ್ಲ ಜ್ಞಾನವು, ಎಲ್ಲರ ಜ್ಞಾನವು ಎಲ್ಲ ಕಾಲದಲ್ಲೂ ಇದೆ. ಎಲ್ಲರಿಗೂ ಜ್ಞಾನಪ್ರದ ಅವನು. ಹಾಗೆ ತಿಳಿದುಕೊಂಡು ಅವನೇನು ಮಾಡ್ತಾರೆ? ಭಗವಂತನ 5 ಕಾರಣ ರೂಪವನ್ನು ಹೇಳಿದರು. ಮುಂದೆ ಹೇಳ್ತಾರೆ, ಕಾರ್ಯಕಾರಣ ಕರ್ತೃಗಳೊಳು
ಸ್ವಭಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪನು ತನ್ನೊಳು ತಾನು ಸ್ವೇಚ್ಛೆಯಲಿ ಪ್ರೇರ್ಯನಲ್ಲೇ ರಮಾಬ್ಜ ಭವದಾರ್ಯ ರಕ್ಷಿಸಿ ರಮಾಬ್ಜ ಭವರಾರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದಲಿ ದಿವಿಜ ದಾನವ ತತಿಯನನು ದಿನದಿ. ಕಾರ್ಯಕಾರಣ ಕರ್ತೃಗಳು ಮೂರು ಮುಖ್ಯರಿ ನಮಗೆ. ಯಾವುದೇ ಕಾರ್ಯ ಆಗಬೇಕಾದ್ರೆ ಎರಡಿರಬೇಕು, ಒಂದು ಕರ್ತೃ ಇರಬೇಕು, ಒಂದು ಕಾರಣ ಇರಬೇಕಲ್ವ. ಯಾವುದೇ ಕೆಲಸ ಆಗಬೇಕಾದ್ರೆ ಒಂದು ಕರ್ತೃ ಕೆಲಸ ಮಾಡೋದಿರಬೇಕು, ಕಾರಣ ಇರಬೇಕು. ಕಾರಣ ಇಲ್ಲದೆ ಯಾರು ಏನು ಮಾಡಲ್ಲ, ಕರ್ತೃ ಇರಲೇಬೇಕು. ಕಾರ್ಯಕಾರಣ ಕರ್ತೃಗಳು ಸ್ವಭಾರ್ಯರಿಂದೊಡಗೂಡಿ. ಇದಕ್ಕೆ ನಾವು ಶಾಸ್ತ್ರದಲ್ಲಿ ತಗೊಂಡ್ರೆ ಒಂದು ಘಟ ಮಾಡಬೇಕು. ಘಟ ಅಂದರೆ ಮಡಕೆ. ಘಟ ಕಾರ್ಯ, ಕಾರಣ ಯಾರು? ಮಣ್ಣು, ನೀರು, ಇವೆಲ್ಲ ಕಾರಣ. ಕರ್ತೃ ಯಾರು? ಕುಂಬಾರ ಅಲ್ವಾ. ಅವನೊಳಗಿದ್ದ ಹರಿಕರ್ತೃ ಅದು ಬೇರೆ, ಅನಿಮಿತ್ತ ಕಾರಣ ಅವೆಲ್ಲ ಬರುತ್ತೆ, ಅವು ಶಾಸ್ತ್ರದಲ್ಲಿ ಬರುತ್ತೆ. ಈ ಮೂರು ಜನ ಇರಬೇಕು. ಇಬ್ಬರು ಇದ್ದರೆ ಕಾರ್ಯ ಆಗುತ್ತೆ. ಯಾವುದೇ ಕಾರ್ಯ ಕೆಲಸ ಆಗಬೇಕು ಅಂದರೆ ಇಬ್ಬರು ಬೇಕು, ಕರ್ತೃ ಕಾರಣ. ಇದನ್ನೇ ನಮ್ಮ ದೇಹದಲ್ಲಿ ತೆಗೆದುಕೊಂಡ್ರೆ, ನಮ್ಮಲ್ಲಿ ತೆಗೆದುಕೊಂಡ್ರೆ, ಈ ದೇಹ ಒಂದು ಕಾರ್ಯ. ಈ 25 ತತ್ವಗಳಿದ್ದಾವಲ್ಲ, ಇವು ಕಾರಣ. ಈ ಸ್ಥೂಲ ದೇಹದ ಒಳಗಿದ್ದಾನಲ್ಲ ಜೀವ, ಇವನು ಕರ್ತೃ. ಅಸ್ವತಂತ್ರ ಕರ್ತೃ ಎಲ್ಲ ಬಿಟ್ಬಿಡಿ, ಅದನ್ನು ಹೇಳಿದ್ದೀವಿ, ಅದನ್ನು ಹಾಗೆ ತಿಳ್ಕೊಳ್ಬೇಕು. ಜೀವ ಕರ್ತೃ, 25 ತತ್ವ ಕಾರಣ, ಈ ದೇಹ ಕಾರ್ಯ ಅಲ್ವಾ. ಕಾರ್ಯ ಉತ್ಪತ್ತಿ ಆಗುತ್ತೆ 25 ತತ್ವದಿಂದ. ಅದಕ್ಕೆ ಕರ್ತೃ ಅಲ್ಲಿ ಇದ್ದಿದ್ದು ಕೆಲಸ ಮಾಡೋವನು ಯಾರು? ಜೀವ. ಈ ಕರ್ತೃಗಳೊಳಗೆ, ಈ ಕಾರಣಗಳೊಳಗೆ, ಈ ಕಾರ್ಯದೊಳಗೆ ಭಗವಂತ ಏನು ಮಾಡ್ತಾನೆ? ಭಗವಂತ ಸ್ವಭಾರ್ಯರೊಂದಿಗೆ ಒಡಗೂಡಿ ತನ್ನ ಪತ್ನಿಯರೊಂದಿಗೆ ಶ್ರೀಭೂ ದುರ್ಗಾರೂಪಳಾದ ಲಕ್ಷ್ಮೀದೇವಿಯೊಂದಿಗೆ ಈ ಕಾರ್ಯಕಾರಣ ಕರ್ತೃಗಳಲ್ಲಿ ಒಡಗೂಡಿ ಕ್ರೀಡಿಸುತ್ತಾ ಇರ್ತಾನೆ ಭಗವಂತ. ಯಾವಾಗಲೂ ಕ್ರೀಡಿಸ್ತಾ ಇರ್ತಾನೆ ಭಗವಂತ. ಹೇಗೆ ಕ್ರೀಡಿಸ್ತಾನೆ? ತನ್ನೊಳಗೆ ತಾನೇ ಕ್ರೀಡಿಸ್ತಾನೆ. ಹೇಗೆ? ತನ್ನ ಸ್ವೇಚ್ಛೆಯಿಂದ, ತನ್ನ ಸ್ವ ಇಚ್ಛೆಯಿಂದ. ಬೇರೆಯವರು ಹೇಳಿದರೂ ನಾನು ಕ್ರೀಡಿಸ್ತೀನಿ ಅಂತ ಇಲ್ಲ, ತನ್ನ ಸ್ವ ಇಚ್ಛೆಯಿಂದ ಕ್ರೀಡಿಸ್ತಾನೆ. ತಾನು ತನ್ನೊಳಗೆ ಕ್ರೀಡಿಸ್ತಾನೆ. ನಾವು ಯಾರೂ ನನ್ನೊಳಗೆ ಕ್ರೀಡಿಸ್ಲಿಕ್ಕಾಗಲ್ಲ ರೀ. ನಮ್ಮ ಪರಿಸರದಲ್ಲಿ ಇಷ್ಟು ಜಾಗ, ಇಷ್ಟು ಇದು ಅನ್ನೋದು ಕ್ರೀಡಿಸ್ಬೋದು. ಭಗವಂತ ತನ್ನೊಳಗೆ ತಾನು ಕ್ರೀಡಿಸ್ಕೊಳ್ತಾನೆ. ಅಂದರೆ ಇಡೀ ಬ್ರಹ್ಮಾಂಡವೇ ಅವನ ಮನೆ, ಅವನಲ್ಲಿ ಕ್ರೀಡಿಸ್ತಾನೆ. ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪನು ಅಂತ ಹೇಳಿದ್ರಿ. ಕಪಿಲಾಚಾರ್ಯ ಅಂದರೆ ಇದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ವ, ಮಹರ್ಷಿ ಕಪಿಲಾಚಾರ್ಯ ಅಂತ ಬರುತ್ತೆ, 2 ಸಲ ಕಪಿಲ ಅಂತ ಬರುತ್ತೆ. ಕಪಿಲ ರೂಪಿ ಪರಮಾತ್ಮ ಇವನ ಹೆಸರೇ ಯಾಕೆ ತಗೊಂಡ್ರು? ಏನು ನಾರಾಯಣ ಅಂತ ತಗೊಳ್ಬೋದಾಗಿತ್ತಲ್ಲ, ಭಾರ್ಯರಿಂದೊಡಗೂಡಿ ನಾರಾಯಣ ಅಂತ ತಗೊಳ್ಬೋದಾಯಿತು, ಭಾರ್ಯರಿಂದೊಡಗೂಡಿ ಶ್ರೀಹರಿ ಅಂತ ತಗೊಳ್ಬೋದಾಯಿತು, ಭಾರ್ಯರಿಂದೊಡಗೂಡಿ ಪ್ರದ್ಯುಮ್ನ ಅಂತ ತಗೋಬೋದಾಯಿತು. ಕಪಿಲಾಚಾರ್ಯ, ಕಪಿಲ ಅಂತಲೇ ಯಾಕೆ ತೆಗೆದುಕೊಂಡ್ರು? ಸೃಷ್ಟಿ ಸ್ಥಿತಿ ಲಯ ಕರ್ತೃತ್ವ ಯಾರ್ದು? ಭಗವಂತನದು. ಅಷ್ಟಕರ್ತೃತ್ವ. ಸೃಷ್ಟಿ ಸ್ಥಿತಿ ಲಯ ಕಪಿಲದಲ್ಲೇ ಇದೆ. ಕ ಅಂದರೆ ಸೃಷ್ಟಿ ಶಾಸ್ತ್ರದಲ್ಲಿ, ಪಿ ಅಂದರೆ ಪಾದಯತಿ ಪಾಲನೆ, ಲ ಅಂದರೆ ಲಯ. ಸೃಷ್ಟಿ ಮಾಡುವವನು, ಪಾಲನೆ ಮಾಡುವವನು, ಸಂಹಾರ ಮಾಡುವವನು ಯಾರು? ಕಪಿಲ. ಆದ್ದರಿಂದ ಕಪಿಲಾಚಾರ್ಯ ಅಂತ ತೆಗೆದುಕೊಂಡರು. ಈ ಸುಮ್ಮನೆ ನಾವು ಮಾತಾಡುವ ಸಾಮಾನ್ಯ ಮಾತು, ನಮ್ಮ ಲೌಕಿಕ ಇಂಗ್ಲೀಷ್ ಭಾಷೆನಲ್ಲಿ ಮಾತಾಡ್ತೀವಿ ನಾವು. ಗಾಡ್ ಅಂತೀವಿ ಅಲ್ವಾ, ಗಾಡ್ ಅಂತೀವಿ. ಗಾಡ್ ಅಂದರೆ ಏನು ಅಂದ್ರೆ ಗೊತ್ತಿಲ್ಲ. ಗಾಡ್ ಅಂದರೆ ದೇವರು, ಅದರ ಅರ್ಥ. ದೇವರು ಅಂದ್ರೇನು? ಗಾಡ್ ಅಲ್ವಾ, ಅಷ್ಟೇ ಗೊತ್ತಿರೋದು. ಗಾಡ್ ಅಂದರೆ ಏನು? ಅದು ಶಬ್ದದ ನಿಷ್ಪತ್ತಿ ಎಲ್ಲಿಂದ ಆಯಿತು? ಅದಾಗಿರೋದೇ ಕಪಿಲ ಅನ್ನೋ ಸಂಸ್ಕೃತ ಪದದಿಂದ, ಇನ್ನೆಲ್ಲಿಂದನೂ ಆಗಿಲ್ಲ. ಅವರೆಲ್ಲ ಕದ್ದೆ ಮಾಡಿರೋದು, ಯಾವುದು ಸ್ವಂತದಲ್ಲಿ ಏನೂ ಇಲ್ಲ.
ಕಪಿಲ ಅಂದರೆ ಗಾಡ್ ಅಂತ ಹೆಂಗೆ ಹೇಳ್ತೀರಾ ನೋಡಿ, GOD ಗಾಡ್ ಅಲ್ವಾ. ಜಿ ಅಂದರೆ ಏನು? ಜನರೇಟರ್ ಅಂತ ತಗೊಳ್ಳಿ ಅಲ್ವಾ. ಜನರೇಟರ್ ಏನು ಮಾಡುತ್ತೆ? ವಿದ್ಯುತ್ ಉತ್ಪತ್ತಿ ಮಾಡುತ್ತೆ. ಉತ್ಪತ್ತಿ ಅಂದರೆ ಏನು? ಸೃಷ್ಟಿ ಅಲ್ವಾ. ಜಿ ಅಂದರೆ ಜನರೇಟರ್ ಅಂದರೆ ಸೃಷ್ಟಿ ಅಂದರೆ ಓ ಅಂದರೆ ಏನು? ನಾವು ದೊಡ್ಡ ದೊಡ್ಡ ಕಂಪ್ನಿ ಆಫೀಸ್ನಲ್ಲಿ ಕೇಳ್ತೀವಿ ಆಪರೇಷನ್ ಮ್ಯಾನೇಜರ್, ಆಪರೇಟರ್, ಆಪರೇಷನ್ ಡೈರೆಕ್ಟರ್ ಅಂತ ಕೇಳ್ತೀವಿ. ಆಪರೇಷನ್ ಮ್ಯಾನೇಜರ್ ಅಂದರೆ ಏನು ಕೆಲಸ? ಒಂದು ದಿನದ ವ್ಯಾಪಾರಗಳನ್ನು ನಿಯಮನ ಮಾಡುವವನು ಆಪರೇಷನ್ ಮ್ಯಾನೇಜರ್. ಒಂದು ಕಂಪನಿಗಾಗಲಿ, ಒಂದು ಸಂಸ್ಥೆಗಾಗಲಿ, ಒಂದು ಇದಕ್ಕಾಗಲಿ ಏನು ಮಾಡ್ತಾರೆ? ದಿನದ ಕಾರ್ಯಗಳನ್ನು ನಿಯಮನ ಮಾಡಿ ಕೆಲಸ ಮಾಡಿಸುವವನು ಯಾರು? ಆಪರೇಷನ್ ಮ್ಯಾನೇಜರ್. ಇಲ್ಲಿ ಪಿ ಅಂದರೆ ಏನು? ಪಾಲನೆ. ಅದೇನೇ ಭಗವಂತ ಮಾಡ್ತಾ ಇರೋದು. ಈ ಪಿ ಅನ್ನುವುದು ಓ ಅನ್ನುವುದು ಒಂದೇ. ಇನ್ನು ಡಿ ಬಂತು. ಡಿ ಅಂದರೆ ಏನು? ಲಯ ಹೆಂಗೆ ಕೊಡಿಸ್ತೀರಿ? ಡಿ ಅಂದರೆ ಡೆಸ್ಟ್ರಾಯರ್, ಮಾಡಿದ್ದೆಲ್ಲ ಕೆಡಿಸ್ಬಿಡ್ತಾನೆ. ಡೆಸ್ಟ್ರಾಯರ್ ಅಂದರೆ ಏನು? ಲಯ. ಡೆಸ್ಟ್ರಾಯ್ ಮಾಡೋದು ಲಯ. ಕಪಿಲ GOD ನಮ್ಮ ಸಂಸ್ಕೃತ ಭಾಷೆಯಿಂದನೇ ಗಾಡ್ ಅಂತ ಬಂದಿದ್ದು. ನಾವು ಗಾಡ್ ಅಂತಂತೀವಿ, ಅದರ ಅರ್ಥನೂ ನಮಗಾಗಲ್ಲ. ಗಾಡ್ ಅಂದರೆ ದೇವರು, ಡೆಫಿನೇಷನ್ ಅಷ್ಟೇ ಚೇಂಜ್. ದೇವರಂದರೆ ಗಾಡು, ಗಾಡ್ ಅಂದರೆ ದೇವರು ಅಷ್ಟೇ, ಬೇರೆ ಏನು ಗೊತ್ತಿಲ್ಲ ನಮಗೆ. ಬಂದಿದ್ದಲ್ಲಿ ನಿಷ್ಪತ್ತಿ ಕಪಿಲ ದೇವರ ಸ್ಮರಣೆ ಮಾಡಬೇಕು. ಹಾಗೆ ನಾವು ಕಪಿಲನನ್ನು ಇಲ್ಲಿ ಯಾಕೆ ತೆಗೆದುಕೊಂಡ್ರು ಅಂದರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಅರ್ಥ ಇದರಲ್ಲಿ ಜೋಡಿಸಬಹುದು. ಕಪಿಲಾಚಾರ್ಯ ಈಗ ಭಗವಂತ ತನ್ನ ಇಚ್ಛೆಯಿಂದ ತಾನು ಮಾಡ್ತಾನೆ, ತನ್ನ ಇಚ್ಛೆಯಿಂದ ತಾನು ಮಾಡ್ತಾನೆ. ಭಗವಂತ ಪ್ರೇರಕ, ಭಗವಂತ ಪ್ರೇರ್ಯ ಅಲ್ಲ ಅಲ್ವಾ. ಭಗವಂತ ಎಲ್ಲರಿಗೂ ಪ್ರೇರಣೆ ಮಾಡ್ತಾನೆ, ಪ್ರೇರಕ ಭಗವಂತ, ಪ್ರೇರ್ಯ ಅಲ್ಲ. ಪ್ರೇರಕನು ತಾನಾಗಿ, ತಾನೇ ಪ್ರೇರ್ಯ, ತಾನೇ ಪ್ರೇರಕ, ತನ್ನ ಇಚ್ಛೆಯಿಂದಲೇ ತಾನು ಮಾಡ್ತಾನೆ, ರಮಿಸ್ತಾನೆ. ರಮಾಬ್ಜ ಭವಕರಾರ್ಯ, ರಮಾ ಲಕ್ಷ್ಮೀದೇವಿ, ರಮಾಬ್ಜ ಬ್ರಹ್ಮದೇವರು, ಭವ ರುದ್ರದೇವರು, ಒಂದೊಡಗೂಡಿ ಅವರ ಗುಂಪು, ಎಲ್ಲ ಗುಂಪನ್ನು ರಕ್ಷಿಸ್ತಾನೆ ಭಗವಂತ. ಹಾಗೆ ದಾನವರ ಗುಂಪನ್ನು ಶಿಕ್ಷಿಸ್ತಾನೆ. ಇವರಿಗೆ ಏನಾದರೂ ತಾಕತ್ತು ಬೇರೆಯಿಂದ ಬೇಕು, ಸ್ವವೀರ್ಯದಿಂದಲೇ. ಸ್ವವೀರ್ಯ, ವೀರ್ಯ ಅಂದರೆ ಏನು? ಆರಂಭದಿಂದ ಮಾಡಿದ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸುವುದು ವೀರ್ಯ ಅಂತ. ಆರಂಭ ಅಂತಗಾಮಿತ್ವ. ಹಾಗಾಗಿ ಸ್ವವೀರ್ಯದಿಂದಲೇ ದಿವಿಜ ದಾನವ ತತಿಯನನುದಿನದಿ, ತನ್ನ ರಾಕ್ಷಸರನ್ನು ದಿವಿಜರನ್ನು ಯಾವಾಗಲೂ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರವರ ಗತಿಯನ್ನು ಕೊಡ್ತಾನೆ. ಇದಕ್ಕೆ ಕಪಿಲ ಅಂದರೆ ಹೇಳ್ತಾರೆ ನೋಡಿ, ಸಂಸಾರ ಕಂಪಲಯ ಹೇತುತ್ವಾತ್ ಕಪಿಲಃ ಇತ್ಯಸ್ಮಿನ್ನರ್ಥೆ ವಿಪ್ರತಿಪತ್ತಿ ನಾಸ್ತಿತ್ಯಾಹ ಸಾಂಖ್ಯೇತಿ. ಸಾಂಖ್ಯಶಾಸ್ತ್ರಂ ಕೃತ್ವಾ ಪ್ರವರ್ತಕತ್ವೇನ ತದಾಚಾರ್ಯಾಣಾಂ ಪುರುಷಾಣಾಂ ಪರಮಗುರುತ್ವೇನ ತೈಃ ಸುಸಮ್ಮತೋ ಅವಿಪ್ರಪತ್ತಿಪನ್ನಃ ಕುತರ್ಕ ಬ್ರಹ್ಮಿತ ಕರ್ತಾನಾಯಮಿತ್ಯಾಹ ಸಿದ್ಧೇತಿ ಸಿದ್ಧಾಮುಕ್ತಾಃ ತೇಷಾಂ ಗಣಸ್ಯಾಧೀಶ ಅನ್ಯ ಕಪಿಲಸ್ಥೇತದ ಭಾವಾತ್ ಎಂದು ಅನುಸಂಧಾನ ಮಾಡಿ ಕಾರ್ಯ ಮಾಡ್ತಾ ಬಂದರೆ, ಹೀಗೆ ಎಲ್ಲ ಕಾರ್ಯಗಳನ್ನು ಕಪಿಲ ಮಾಡ್ತಾ ಇದ್ದಾನೆ ಅಂತ ಮಾಡಿಸ್ತಾ ಇದ್ದಾನೆ ಅಂತ ಮಾಡ್ತಾ ಬಂದರೆ ನಾವು ಮಾಡಿದ ಕರ್ಮದಿಂದ ವಿಮೋಚನೆ ಆಗ್ತಾ ಹೋಗುತ್ತೆ. ಹೀಗೆ ಅದ್ಭುತವಾಗಿ ದಾಸವರೇಣ್ಯರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಈ ಸಮಸ್ತ ಜಗತ್ತಿನೊಳಗಾಕಾಶದೊಳು ಇರುತಿಪ್ಪ
ವ್ಯಾಪ್ತಾವೇಶನವತಾರಂತರಾತ್ಮಕನಾಗಿ ಪರಮಾತ್ಮ ನಾಶರಹಿತ ಜಗತ್ತಿನೊಳಗೆ ಅವಕಾಶದನು ತಾನಾಗಿ ಯೋಗಿ ಶಾಶಯ ಸ್ಥಿರ ತನ್ನೊಳಿಲ್ಲರ ನಿಟ್ಟು ಸಲಹುವನು. ಆಕಾಶ ಅಂದರೆ ಜಡ ಆಕಾಶ ಅಂತ ತಗೊಳ್ಳಿ. ಸಮಸ್ತ ಜಗತ್ತಿನೊಳಗೆ ಸಮಸ್ತ ಜಡಜವ್ಯಗಳು, ಸಮಸ್ತ ಸ್ಥೂಲದೇಹ, ಹಾಗೆ ಅವಕಾಶ, ಅದರೊಳಗೆ ವ್ಯಾಪಿಸಿ ಇರ್ತಾನೆ ಭಗವಂತ. ಎಲ್ಲೆಲ್ಲಿಯೂ ವ್ಯಾಪ್ತನಾಗಿರ್ತಾನೆ ಭಗವಂತ. ಆ ವ್ಯಾಪ್ತ ಆಕಾಶವೂ ವ್ಯಾಪ್ತವಾಗಿರುತ್ತೆ. ಅದರೊಳಗೆ ತತ್ಸೃಷ್ಟ ತದನು ಪ್ರಾವಿಷ್ಟು ಎಂಬ ಶ್ರುತಿ ರೀತಿಯ ಏನು ಮಾಡ್ತಾನೆ, ತದಾಕಾರನಾಗಿ ತದಾ ಅವಯವನಾಗಿ ಪೂರ್ವೋಕ್ತ 30 ರೂಪಗಳಿಂದ ಇರ್ತಿದ್ದ ಭಗವಂತ ಅವನು ಯಾರು? ನಾಶರಹಿತ. ಅವನಿಗೆ ಎಂದೆಂದಿಗೂ ನಾಶ ಇಲ್ಲ. ಅನಾದಿ ಅಂತಕಾಲಕ್ಕೂ ನಮಗೆ ನಾಶ ಇದೆ ಅಂದರೆ ನಮಗೆ ಸ್ವರೂಪ ದೇಹ ನಾಶ, ಸ್ವರೂಪ ದೇಹ ಅಲ್ಲ, ಲಿಂಗ ದೇಹ ನಾಶ. ನಮ್ಮ ಸ್ಥೂಲ ದೇಹ ನಾಶ ಆಗುತ್ತಲ್ಲ, ಅದಕ್ಕೋಸ್ಕರ ನಮಗೆ ನಾಶ ಅಂತಾರೆ. ನಾವು ಅನಾದಿನ ಜೀವ, ಸ್ವರೂಪ ದೇಹಕ್ಕೆ ಸಾವಿಲ್ಲ, ಹುಟ್ಟಿಲ್ಲ. ಲಿಂಗ ದೇಹ ಭಂಗ ಆಗತ್ತೆ, ಭಂಗ ಆದ ಮೇಲೆ ಸ್ವರೂಪ ದೇಹ ಆವಿರ್ಭಾವ ಆಗುತ್ತೆ. ನಮಗೆ ಸ್ವರೂಪ ಸುಖ ಕಾಣುತ್ತೆ. ಹಾಗಾಗಿ ನಮ್ಮ ಸ್ಥೂಲ ದೇಹ ನಾಶವಾಗುವುದರಿಂದ ನಮಗೆ ನಾಶ ಆಗುತ್ತೆ ಅನ್ನೋ ಒಂದು ಹೆಸರು ಬಂದಿದೆ. ಭಗವಂತನಿಗೆ ಸ್ಥೂಲ ದೇಹ ಇಲ್ಲ, ಲಿಂಗ ಯಾವುದೂ ಇಲ್ಲ. ಅವನಿಗೆ ಅಪ್ರಾಕೃತ ಶರೀರ, ಹಾಗಾಗಿ ಅವನಿಗೆ ಯಾವ ನಾಶವೂ ಇಲ್ಲ, ನಾಶರಹಿತ. ತ್ರಿವಿಧ ಜೀವರ ಸ್ವರೂಪದೊಳಗೆ ಪರಮಾತ್ಮ ಅಂದರೆ ಪರಮಾತ್ಮ ಅಂದರೆ ನಿಯಾಮಕ ಮಾಡುವವನು, ಆತ್ಮವನ್ನು ನಿಯಾಮಕ ಮಾಡುವ ವಿಷಯದಲ್ಲಿ ಸ್ವಾಮಿಯಾದವ ಅಂತಹ ಪರಮಾತ್ಮ. ನೋಡಿ, ಪರಮಾತ್ಮ ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಸ್ಥೂಲ ದೇಹ, ಲಿಂಗದೇಹ, ಸೂಕ್ಷ್ಮ ದೇಹ, ಲಿಂಗದೇಹ ಮತ್ತು ಸ್ವರೂಪ ದೇಹದಲ್ಲೂ ಭಗವಂತ ಇದ್ದೇ ಇರ್ತಾನೆ. ಅಂತರಾತ್ಮಕನಾಗಿ ಇರ್ತಾನೆ. ಜೀವ ಮಧ್ಯದಲ್ಲಿ ಅಂತರಾತ್ಮಕನಾಗಿ ಇರ್ತಾನೆ. ಮೂರು ಥರ ಇರ್ತಾನೆ. ವ್ಯಾಪ್ತನಾಗಿ ಇರ್ತಾನೆ, ಆವೇಶ ರೂಪದಲ್ಲಿ ಇರ್ತಾನೆ, ಅವತಾರದಲ್ಲಿ ಇರ್ತಾನೆ, ಅಂತರಾತ್ಮಕನಾಗಿ ಇರ್ತಾನೆ. ವ್ಯಾಪ್ತ ದೇಶ ಆಕಾಶ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ಭಗವಂತ. ಆವೇಶ ಅಂದಾಗ ಭಗವಂತನ ಆವೇಶ ಬಂದಾಗ, ಈಗ ನರಾವೇಶ ಅಂತೀವಿ ಅರ್ಜುನನಿಗೆ. ಆ ಆವೇಶ ಬಂದಾಗ ಅವನಿಂದ ಅದ್ಭುತ ಕಾರ್ಯಗಳು ನಡೀತವೆ. ಭಗವಂತನ ಆವೇಶ ಇರುತ್ತೆ. ಆ ಆವೇಶ ಹೋದ ತಕ್ಷಣ ಅವನು ಸಾಮಾನ್ಯದಂತೆ ನಡೆಸ್ತಾನೆ. ಅದು ಆವೇಶ ರೂಪ, ಯಾವಾಗಲೂ ಒಂದೇ ಥರ ಇರಲ್ಲ. ಆಮೇಲೆ ಅವತಾರ ರೂಪಗಳು, ಅವತಾರ ರೂಪಗಳು ಭಗವಂತನ ಅವತಾರಕ್ಕೂ ಭಗವಂತನಗೂ ವ್ಯತ್ಯಾಸ ಇಲ್ಲ, ಭೇದ ಇಲ್ಲ. ಆಮೇಲೆ ಅಂತರಾತ್ಮಕನಾಗಿ ಇರ್ತಾನೆ. ನಮ್ಮ ಅಂತರಾತ್ಮ ಬಿಂಬರೂಪಿ ಪರಮಾತ್ಮನಾಗಿ ಭಗವಂತ ಇರ್ತಾನೆ. ವಾಸುದೇವ ರೂಪದಿಂದ ಆಯಾ ಜೀವಾಕಾರ ಅವತಾರ ರೂಪಗಳಿಂದ ಆಯಾ ಜೀವರು ಆವೇಶ ಮಾಡ್ತಾನೆ. ಹಾಗಾಗಿ ಜೀವನ ಸ್ವರೂಪದಲ್ಲಿ ತತ್ವಗಳಿಗೆ ತಾನೇ ನಿಯಾಮಕನಾಗಿ ಇಚ್ಛೆಗಳನ್ನು ಉತ್ಪತ್ತಿ ಮಾಡ್ತಾನೆ ಭಗವಂತ. ಅವಕಾಶದನು, ನಾವು ಎಲ್ಲಾದರೂ ಅವಕಾಶ ಇದ್ದರೆ ಏನಾದರೂ ಮಾಡಬಹುದು ರೀ. ಇಲ್ಲಿ ಕುತ್ಕೊಳ್ಬೇಕು ಅಂದರೆ ಅಲ್ಲಿ ಅವಕಾಶ ಇರಬೇಕು ಅಲ್ವಾ? ಆಕಾಶ ಇರಬೇಕು, ಅವಕಾಶ ಇರಬೇಕು. ಆಕಾಶ ಇದ್ದರೆ ತಾನೇ ಕುತ್ಕೊಳ್ಳಿಕ್ಕಾಗದು, ಇಲ್ದಿದ್ರೆ ಹೇಗಾಗತ್ತೆ? ನಾವು ಭೋಜನ ಮಾಡಿ ಪೂರ್ತಿ ತುಂಬಿದ ಮೇಲೆ ಎಲ್ಲಿ ಹೋಗುತ್ತೆ? ಅವಕಾಶ ಇರಬೇಕಲ್ವಾ ಸ್ವಲ್ಪ ಹೋಗಲಿಕ್ಕೆ. ಹಾಗೆ ಅವಕಾಶದನು ಅಂದರೆ ಎಲ್ಲದಕ್ಕೂ ಅವಕಾಶವನ್ನು ಕೊಡುವವನು ಯಾರು? ಭಗವಂತ ಶ್ರೀಹರಿ. ಅವಕಾಶದನು ಅಂತ ಅದಕ್ಕೆ ಅನ್ನೋದು. ಅವಕಾಶದನು ಅಂದರೆ ಕಾರಣ ಬೇಕಾದ ಸ್ಥೂಲ ವೇದದಲ್ಲಿ ಬಿಂಬನಾಗಿರ್ತಾನೆ. ಬ್ರಹ್ಮಾದಿ ತತ್ವದೇವತೆಗಳ ದ್ವಾರ ಸ್ಥೂಲೇಂದ್ರಿಯಗಳಿಂದ ಕ್ರಿಯಾದಿಗಳು ಆಗುವಂತೆ ಅವಕಾಶ ಮಾಡಿಕೊಡ್ತಾನೆ. ಆ ಅವಕಾಶವೇ ಇಲ್ಲದ ಕ್ರಿಯಾದಿಗಳು ನಡೆಸಲು ಆಗೋದಿಲ್ಲ. ಯೋಗೀಶ, ಯೋಗಿಗಳು ಅಂದರೆ ಒಂದು ಯೋಗ ಮಾಡೋರು, ಆ ಯೋಗ ಲೌಕಿಕ ಯೋಗ. ಯೋಗ ಅಂದರೆ ಉಪಾಯ. ಶಾಸ್ತ್ರದಲ್ಲಿ ಯೋಗ ಅಂದರೆ ಉಪಾಯ. ಆ ಈಶನನ್ನು ಕಂಡುಕೊಳ್ಬೇಕಾದ್ರೆ ಯೋಗವನ್ನು ಕಟ್ಟಿಡಬೇಕು. ಹಾಗಾಗಿ ಯೋಗೀಶ, ಯೋಗದ ಮುಖಾಂತರ. ಹಾಗೆ ಜ್ಞಾನಿಗಳಿಗೆ ಸ್ವಾಮಿ ಅವನ, ಭಗವದ್ಭಕ್ತರ ಜ್ಞಾನಿಗಳಿಗೆ ಸ್ವಾಮಿ. ಭಗವದ್ಭಕ್ತರು ಅದರಿಂದ ಕಂಡುಹಿಡ್ಕೊಳ್ತಾರೆ ಯೋಗದಿಂದ. ಎಲ್ಲರನ್ನೂ ಪ್ರಳಯ ಕಾಲದಲ್ಲಿ ತನ್ನ ನಾರಾಯಣ ರೂಪದಲ್ಲಿ ಇಟ್ಕೊಳ್ತಾನೆ. ಅವರವರ ಯೋಗ್ಯತೆಗೆ ಅನುಸಾರವಾಗ ಅವರನ್ನು ಸಂರಕ್ಷಿಸ್ತಾನೆ ಅಂತ ತಿಳಿದುಕೊಳ್ತಾರೋ, ಯಾರು ತಿಳಿದುಕೊಡ್ತಾರೋ ಅವರ ಕರ್ಮವು ವಿಮೋಚನೆ ಆಗುತ್ತೆ. ನಾನು ತಿಳಿದುಕೊಂಡು ಬಿಟ್ಟೆ, ಇವತ್ತು ತಿಳಿದುಕೊಂಡು ಬಿಟ್ಟೆ ಅಂತಂದ್ಬಿಟ್ರೆ ಅಲ್ಲ, ನಿರಂತರವಾಗಿ ಆ ತಿಳುವಳಿಕೆ ನಮ್ಮಲ್ಲಿ ಬರಬೇಕು. ಮುಂದೆ ಹೇಳ್ತಾರೆ,
ದಾರುಪಾಷಾಣಗತ ಪಾವಕ ಬ್ಯಾರೆ ಬ್ಯಾರಿಪ್ಪಂತೆ ಕಾರಣ ಕಾರ್ಯಗಳ ಒಳಗಿದ್ದು ಕಾರಣ ಕಾರ್ಯನೆಂದೆನಿಸಿ ತೋರಿಕೊಳ್ಳದೆ ಎಲ್ಲರೊಳು ವ್ಯಾಪಾರ ಮಾಡುವ ಯೋಗ್ಯತೆಗಳನುಸಾರ ಫಲಗಳ ನುಡಿಸಿ ಸಂತೈಸುವನು ಕೃಪಾಸಾಂದ್ರ. ದಾರುಪಾಷಾಣಗತ ಪಾವಕ. ದಾರು ಅಂದರೆ ಮರ, ಪಾಷಾಣ ಕಲ್ಲು, ಅದರ ಒಳಗಿರುವ ಬೆಂಕಿ ಪಾವಕ. ದಾರಿನಲ್ಲಿರುವ ಬೆಂಕಿ, ಅದನ್ನು ಘರ್ಷಿಸಿದಾಗ ಆಗುವ ಬೆಂಕಿ ಬೇರೆ, ಕಲ್ಲು ಒಂದು ಅಂತ ಎರಡನ್ನು ಹಿಡಿದು ಬಿಟ್ಟು ಘರ್ಷಿಸಿದಾಗ ಆಗುವ ಬೆಂಕಿ ಬೇರೆ, ಅಧಿಷ್ಠಾನಗಳು ಬೇರೆ ಬೇರೆ. ಅಧಿಷ್ಠಾನದ ವಿವಕ್ಷಾ ಕಾರಣದಿಂದ ಬೆಂಕಿ ಬೇರೆ ಬೇರೆ ಕಾಣುತ್ತೆ. ಹೇಗೆ ನೋಡಿ, ಈಗ ಒಂದು ಯಾವುದೋ ಒಂದು ಕಟ್ಟಿಗೆಯಲ್ಲಿ ಬೆಂಕಿ ಹತ್ತಿದೆ ಅಂತಂದರೆ ಒಂದು ಕಡೆಗೆ ಒಂದು ಸತಿ ನೀಲವಾದ ಬಣ್ಣದ ಬೆಂಕಿ ಬರುತ್ತೆ, ಇನ್ನೊಂದು ಕಡೆ ಕೆಂಪು ಬಣ್ಣದ ಬೆಂಕಿ ಬರುತ್ತೆ. ಆ ಪಾವಕ ಬೇರೆ ಬೇರೆ. ದಾರಿನಿಂದ ಸಂಭವಿಸಿದ ಅಗ್ನಿ ಪಾವಕ, ಅದು ಬೇರೆ ರೂಪ. ಪಾಷಾಣದಿಂದ ಸಂಭವಿಸಿದ ಅಗ್ನಿ ಬೇರೆ, ಅದು ಬೇರೆ ರೂಪ. ಆದರೆ ದೇವತೆ ಅಗ್ನಿ ಒಬ್ಬನೇನೆ, ದೇವತೆ ಅಗ್ನಿ ಒಬ್ಬನೇನೆ, ಅವನು ಬೇರೆ ಅಲ್ಲ, ಇವನು ಬೇರೆ ಅಲ್ಲ. ಹಾಗೆಯೇ ಪರಮಾತ್ಮ ಎಲ್ಲ ಅಧಿಷ್ಠಾನಗಳ ವಿವಕ್ಷೆಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಪರಮಾತ್ಮ ಒಬ್ಬನೇ. ಪರಮಾತ್ಮ ಎಲ್ಲದರಲ್ಲೂ ಇದ್ದರೂ ಕೂಡ ಅವನು ಒಬ್ಬನೇ. ಹಾಗೆ ಯಾಕೆ ಇದನ್ನು ಹೇಳಿದರು ಅಂದರೆ, ಕಾರ್ಯರೂಪದಲ್ಲಿ ಭಗವಂತ ಇರ್ತಾನೆ, ಕಾರಣ ರೂಪದಲ್ಲಿ ಭಗವಂತ ಇರ್ತಾನೆ. ಕಾರಣ ರೂಪದಲ್ಲಿರುವ ಭಗವಂತನ ರೂಪ ಕಾರಣ ರೂಪ, ಕಾರ್ಯದಲ್ಲಿರುವ ಭಗವಂತನ ರೂಪ ಕಾರ್ಯರೂಪ. ಆ ರೂಪ ಬೇರೆ, ಈ ರೂಪ ಬೇರೆ ಅಂದರೆ ಭಗವಂತನ ರೂಪಕ್ಕೂ ಭಗವಂತನಿಗೂ ಭೇದ ಇಲ್ಲ, ಭೇದ ವಿವರ್ಜಿತ ಅಂತ ಹೇಳ್ತಾರೆ. ಕಾರಣದೊಳಗೂ ಇರ್ತಾನೆ, ಕಾರ್ಯದೊಳಗೂ ಇರ್ತಾನೆ. ಅವನಿದ್ದಾನೆ ಅಂತ ನಮಗೆ ಗೊತ್ತಾಗಲ್ಲ, ತೋರ್ಬಿಡಲ್ಲ ಅವನು, ನಮಗೆ ತೋರದೇ ಇಲ್ಲ. ಭಗವಂತನ ಇರುವಿನ ಅರಿವು ನಮ್ಮಲ್ಲಿಲ್ಲ. ನಮ್ಮಲ್ಲಿದ್ದುಬಿಟ್ಟು ಎಲ್ಲರಲ್ಲಿ ಇರ್ತಾನೆ, ಎಲ್ಲರಲ್ಲಿ ಇಟ್ಬಿಟ್ಟು ವ್ಯಾಪಾರವನ್ನು ಮಾಡ್ತಾನೆ. ಅಂದರೆ ನಾವು ಏನು ಕ್ರಿಯೆಗಳನ್ನು ಮಾಡ್ತೀವೋ ಆ ಎಲ್ಲ ಕ್ರಿಯೆಗಳನ್ನು ಭಗವಂತ ನಿಂತು ಮಾಡಿಸ್ತಾನೆ. ಕಾರ್ಯಕಾರಣ ತಾನಿದ್ದು. ಇದನ್ನು ನಮಗೆ ಗೊತ್ತಾಗಲ್ಲ. ನಾವು ಮಾಡ್ತೀವಿ ಅನ್ನೋದನ್ನು ನಾವು ಹೇಳ್ತೀವಿ. ವ್ಯಾಪಾರ ಮಾಡುವ ಯೋಗ್ಯತೆಗಳನುಸಾರ, ಅವರವರ ಯೋಗ್ಯತೆಗಳನುಸಾರ. ಯೋಗ್ಯತೆಯಲ್ಲಿ ಒಂದು ಆ ಸ್ವರೂಪ ಯೋಗ್ಯತೆ, ಒಂದು ಅನಾದಿ ಕರ್ಮಗಳು, ಒಂದು ಪುರುಷ ಪ್ರಯತ್ನ. ಜೀವನ ಯೋಗ್ಯತೆಯ ಅನುಸಾರವಾಗಿ ಅವನ ಅನಾದಿ ಕರ್ಮ ಇದೆ. ಪುರುಷ ಪ್ರಯತ್ನ ಮಾಡಬೇಕು. ಹಿಂದೆ ಪ್ರಯತ್ನ ಸಂಧಿಯನ್ನೆಲ್ಲ ಕೇಳಿದ್ದೀವಿ. ಸ್ವಾತಂತ್ರ್ಯ ಸಂಧಿ, ಸರ್ವಸ್ವಾತಂತ್ರ್ಯ ಸಂಧಿ ಎಲ್ಲ ಕೇಳಿದ್ದೀವಿ. ಆ 3 ಕ್ರಿಯೆಗಳನ್ನು ನಮ್ಮಿಂದ ಮಾಡಿಸುವವನು ಯಾರು? ಭಗವಂತನೇ ಇದ್ದು ಮಾಡಿಸ್ತಾನೆ ಭಗವಂತ. ಅದಕ್ಕೆ ಯೋಗ್ಯತೆಗಳು ಅಂತ ಹೇಳಿದರು. ಹಾಗೆ ಮಾಡಿಬಿಟ್ಟು ನಮ್ಮ ಕರ್ಮಕ್ಕೆ ಅನುಸಾರವಾಗಿ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ, ನಮ್ಮ ಪುರುಷ ಪ್ರಯತ್ನಕ್ಕೆ ಅನುಸಾರವಾಗಿ ಭಗವಂತ ನಮಗೆ ಅದರಿಂದ ಫಲಗಳನ್ನು ಉಣಿಸಿ ಸಂತೈಸ್ತಾನೆ. ಅದಕ್ಕೆ ನಾವೇನು ಮಾಡಬೇಕು? ಫಲಾಪೇಕ್ಷೆಯನ್ನು ಮಾಡಬಾರ್ದು. ಭಗವಂತ, ನೀನೇ ನನ್ನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾ ಇದ್ದೀಯಾ, ನಿನ್ನ ಪ್ರೀತಿಗೋಸ್ಕರ ಮಾಡ್ತೇನೆ. ಈ ಕೆಲಸ ಎಲ್ಲವೂ ಕೆಲಸದ ರೂಪದಲ್ಲಿ ನೀನಿದ್ದೀಯಾ, ನನ್ನನ್ನು ಕರ್ತೃರೂಪದಲ್ಲಿಯೂ ನೀನೇ ಇದ್ದೀಯಾ, ಕಾರ್ಯರೂಪದಲ್ಲೂ ನೀನೇ ಇದ್ದೀಯಾ, ಆ ಕಾರಣ ರೂಪದಲ್ಲೂ ನೀನೇ ಇದ್ದೀಯಾ. ನೀನು ಇದ್ದು ಈ ಕಾರ್ಯವನ್ನು ನನ್ನಿಂದ ಮಾಡಿಸ್ತಾ ಇದ್ದೀಯಾ ಅನ್ನುವ ಚಿಂತನೆ ಬಂದರೆ ಆ ಕರ್ಮದ ವಿಮೋಚನೆ ಆಗತ್ತೆ. ಹೀಗೆ ಯಾರು ಮಾಡ್ತಾರೆ? ಭಗವಂತ ಮಾಡಿ ನಮ್ಮನ್ನು ಸಂತೈಸ್ತಾನೆ ಕೃಪಾಸಾಂದ್ರ ಅಂತ ಹೇಳಿಬಿಟ್ಟು ದಾಸವರೇಣ್ಯರು ಅದ್ಭುತವಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಊರ್ಮಿಗಳ ಓಲಿಪ್ಪ ಕರ್ಮ ವಿಕರ್ಮ ಜನ್ಯ ಫಲಾಫಲಂಗಳ ನಿರ್ಮಲಾತ್ಮನು ಮಾಡಿಸಿ ಉಂಡುಣಿಸಿತುಪ್ಪ ನಿರ್ಮಮ ನಿರಾಮಯ ನಿರಾಶ್ರಯ ಧರ್ಮ ವಿಧರ್ಮಾತ್ಮ ಕರ್ಮಗಳ ದುರ್ಮತಿ ಜನರೊಲ್ಲನ ಪ್ರತಿಮಲ್ಲ ಶ್ರೀನಲ್ಲ.
ಭಗವಂತನಿಗೆ ನಿರ್ಮಮ ಅಂತ ಕರೀತಾರೆ. ನಿರ್ಮಮ ಅಂದರೆ ಏನು? ಮಮಕಾರ ಇಲ್ಲದವನು ಭಗವಂತ. ನಮಗೆ ಮಮಕಾರ ಭಾಳ ಇದೆ ಅಲ್ವಾ? ನಮಗೆ ನಮ್ಮವರು ಅನ್ನೋ ಮಮಕಾರ ಇದೆ, ನಮ್ಮ ದ್ವೇಷಿಗಳು ಅಂತೀವಿ. ಭಗವಂತನಿಗೇನಪ್ಪ ಅಂದರೆ ಇವನು ನನ್ನ ಭಕ್ತಿ ಮಾಡ್ತಾನೆ ಅಂತ ಮಮತೆ, ಇವನನ್ನು ದ್ವೇಷಿ ಮಾಡ್ತಾನೆ ಅಂತ ದ್ವೇಷಿಗಳಲ್ಲಿ ದ್ವೇಷ. ಇಂತಹ ವೈಷಮ್ಯ ಭಗವಂತನಲ್ಲಿ ಇಲ್ಲ. ದ್ವೇಷಾತ್ಮಕ ವೈಷಮ್ಯದಿಂದ ಶೂನ್ಯನ. ಹಾಗಾದರೆ ಭಗವಂತ ಎಲ್ಲರಿಗೂ ಒಂದೇ ಮಾಡಬೇಕಲ್ವಾ ಅಂದರೆ ಆ ಸ್ವರೂಪದ ಯೋಗ್ಯತೆ, ಭಗವಂತನನ್ನು ದ್ವೇಷ ಮಾಡುವ ಯೋಗ್ಯತೆ, ಅಂಧತಮಸ್ಸಿಗೆ ಹೋಗೋ ಯೋಗ್ಯತೆ, ದುಷ್ಟ ಜೀವನ ಸ್ವರೂಪ ಯೋಗ್ಯತೆ ಅದೇ ಇದ್ದರೆ, ದುಷ್ಟತನವೇ ಇದ್ದರೆ ಅದಕ್ಕೆ ತಕ್ಕ ಹಾಗೆ ಶಿಕ್ಷೆಯನ್ನು ಭಗವಂತ ಕೊಡ್ತಾನೆ. ಭಕ್ತರು ತನ್ನ ಭಕ್ತರಿರ್ತಾರೆ, ಅವರು ಇರಲಿ ಪ್ರೀತಿ, ಅವನ ಸ್ವರೂಪತಃ ಅವನು ಭಗವಾನ್ ಭಕ್ತನಾಗಿದ್ದರೆ ಅವನಿಗೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ. ಇದು ತಾರತಮ್ಯ ಇಲ್ಲ ಇದರಲ್ಲಿ. ಯಾಕೆಂದರೆ ಒಬ್ಬರು ಒಳ್ಳೆಯವರು, ಒಬ್ಬನು ಸಜೀವಿ, ಒಬ್ಬನು ದುರ್ಜೀವಿ, ಇಬ್ಬರನ್ನು ಒಂದೇ ಸಮದಲ್ಲಿ ಹಾಕಿದರೆ ಅದು ತಾರತಮ್ಯ ಆಗತ್ತೆ. ಯಾಕೆಂದರೆ ಸಜೀವಿಗೆ ದುರ್ಜೀವಿ ಜೊತೆಗೆ ಸೇರಿಸಿದರೆ ತಾರತಮ್ಯ ಆಗುತ್ತೆ. ಒಬ್ಬ ದುರ್ಜೀವಿ ಇನ್ನೊಬ್ಬ ದುರ್ಜೀವಿಗೆ ಹಾಗೆ ತಾರತಮ್ಯ ಆಗೋದಿಲ್ಲ. ಭಗವಂತ ಮಾಡಿದ್ದು ತಾರತಮ್ಯ ಆಗೋಲ್ಲ, ಭೇದ ಭಾವ ಆಗೋಲ್ಲ. ಭಗವಂತ ಭೇದ ಯಾರಲ್ಲೂ ಮಾಡಲ್ಲ. ಭಗವಂತನಿಗೆ ಮಮಕಾರ ಇಲ್ಲ. ಆದ್ದರಿಂದ ಭಗವಂತ ನಿರ್ಮಮ. ಆಮೇಲೆ ನಿರಾಮಯ ಭಗವಂತ. ಅವನಿಗೆ ಯಾವ ಉಪದ್ರವಗಳಿಲ್ಲ, ರೋಗಾದಿಗಳ ಉಪದ್ರವ ಇಲ್ಲ, ಭಯ ಇಲ್ಲ. ಯಾರಿಗೆ ಭಯ ಬರಬೇಕು? ಭಗವಂತನಿಗೆ ಭಯ ಬರಬೇಕೇನ್ರಿ? ಈಶಾವಾಸ ಉಪನಿಷತ್ನಲ್ಲಿ ಹೇಳ್ತಾರೆ, ಭಗವಂತನ ಭಯದಿಂದ ಎಲ್ಲ ದೇವತೆಗಳು ಕೆಲಸ ಮಾಡ್ತಾರೆ, ಬ್ರಹ್ಮ ರುದ್ರ ಎಲ್ಲರೂ ಹಾಗೆ ಹೇಳ್ತಾರೆ. ರೋಗೋದ್ಯ ಉಪದ್ರವಗಳು ಭಯ ಇಲ್ಲ ಭಗವಂತನಿಗೆ. ಅವನೇ ಎಲ್ಲರಿಗೂ ಭಯವನ್ನು ಕೊಡ್ತಾನೆ, ಭಯವನ್ನು ತೆಗೆದು ಹಾಕ್ತಾನೆ. ವ್ಯಸನಾದಿಗಳು ಇಲ್ಲ, ಅವನಿಗೆ ದುಃಖವೇ ಇಲ್ಲ, ಚಿಂತನೆ ಇಲ್ಲ. ಅವನಿಗೇನು ಚಿಂತೆ? ಗುಣಪೂರ್ಣ, ಸುಖಪೂರ್ಣ, ಆನಂದಮಯ ಭಗವಂತ. ಅವನಿಗೆ ಎಲ್ಲಿಯ ವ್ಯಸನ, ಎಲ್ಲಿಯ ಉಪದ್ರವ? ನಿರಾಶ್ರಯ ಭಗವಂತನ ಇನ್ನೊಂದು ಹೆಸರು, ಅದ್ಭುತ ಹೆಸರು, ನಿರಾಶ್ರಯ. ಆಶ್ರಯ ಇಲ್ಲದೇ ಇರುವವನು ಅಂದರೆ ನಮ್ಮಂಗಲ್ಲ. ಆಶ್ರಯ ಇಲ್ಲದೇ ಇರುವವನು ಅಂದರೆ ನಿರಾಶ್ರಯ. ಅಂದರೆ ಯಾರ ಆಶ್ರಯ ಇಲ್ಲದೇ ಇರುವವನು ತನಗೆ ತಾನೇ ಆಶ್ರಯನಾದವನು. ಇನ್ನೊಬ್ಬರಿಗೆ ಆಶ್ರಯ ಕೊಡುವವನು ಭಗವಂತ. ತನಗೆ ತಾನೇ ಅವನಿಗೆ ಆಶ್ರಯ ಕೊಡುವ ಯೋಗ್ಯತೆ ಯಾರಿಗೂ ಇಲ್ಲ. ಅವನಿಗೆ ಅವನೇ ಆಶ್ರಯ. ಆದ್ದರಿಂದ ಅವನು ನಿರಾಶ್ರಯ ಅಂತ ಕರೀತಾರೆ ಭಗವಂತನಿಗೆ. ಈಗ ನಾವು ಇದನ್ನು ಮಾಡಿದರೆ ಏನಾಯಿತು? ಭಗವಂತನಿಗೆ ನಿರ್ಮಮ 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 ಅಂತ ಚಿಂತನೆ ಮಾಡಿ, ಒಂದು ಗುಣನ ಭಗವಂತನಲ್ಲಿ ದಿವಸ ನಿರ್ಮಮ ನಿರ್ಮಮ ಅಂತ ಚಿಂತನೆ ಮಾಡಿ, ಆವಾಗ ನಮಗೆ ನಮ್ಮವರ ಮೇಲೆ ಅಥವಾ ದ್ವೇಷಿಗಳನ್ನು ಮಾಡುವವರ ಮೇಲೆ ಆ ಮಮಕಾರವನ್ನು ಭಗವಂತ ಕಡಿಮೆ ಮಾಡ್ತಾ ಬರ್ತಾನೆ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆ ಮಮತೆಗಳಿಂದ ನಮ್ಮನ್ನು ದೂರ ಮಾಡ್ತಾನೆ. ಭಗವಂತನಿಗೆ ನಿರಾಮಯ ಅಂತ ಚಿಂತನೆ ಮಾಡಿ, ದಿವಸ ನಿರಾಮಯ ಅಂತ ಚಿಂತನೆ ಮಾಡಿ. ಭಗವಂತನಿಗೆ ನಿರಾಮಯ ಅಂತ ಚಿಂತನೆ ಮಾಡಿದರೆ ನಮಗೆ ರೋಗಗಳನ್ನು ತಡೆಗಟ್ಟುವ ಶಕ್ತಿ ಬರುತ್ತೆ ಭಗವಂತನಿಂದ. ಭಯ ಆಗೋದಿಲ್ಲ, ನಮಗೆ ಭಯ ಆಗೋದಿಲ್ಲ. ವ್ಯಸನಗಳು ಕಡಿಮೆ ಆಗ್ತವೆ ನಮ್ಮ ಯೋಗ್ಯತೆ ಅನುಸಾರ. ಭಗವಂತನಿಗೆ ನೀ ನಿರಾಮಯ ಅಂತನ್ನಿ, ನೀನು ನಿರ್ಮಮ ಅಂತನ್ನಿ, ನೀನು ಹಾಗೆ ನಾವು ಚಿಂತನೆ ಮಾಡಿದರೆ ಭಗವಂತನಿಗೆ ನಮಗೆ ಮಮಕಾರವನ್ನು ತೆಗಿತಾನೆ. ನಿರ್ಮಮ ಅಂದರೆ, ನಿರಾಮಯ ಅಂದರೆ ರೋಗಾದಿ ಉಪದ್ರವಗಳನ್ನು ವ್ಯಸನಗಳನ್ನು ಕಡಿಮೆ ಮಾಡ್ತಾನೆ. ನಮ್ಮ ಯೋಗ್ಯತೆ ಅನುಸಾರವಾಗಿ ಇದನ್ನು ಅನುಸಂಧಾನ ನಾವು ಮಾಡಬಹುದು. ಒಂದೊಂದು ನಾಮ ಹಿಡ್ಕೊಂಡ್ಬಿಟ್ಟು ದಿವಸ ಭಗವಂತ ನಿರ್ಮಮ 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 ನಿರ್ಮಮ, ಮಮಕಾರವನ್ನು ನನಗೆ ಕಡಿಮೆ ಮಾಡು, ನನ್ನವರಲ್ಲಿ ಮಮಕಾರವನ್ನು ಕಡಿಮೆ ಮಾಡು, ಆದಷ್ಟು ನಿನ್ನ ಕಡೆ ಧ್ಯಾನ ಕೊಡು ಅಂತ ಭಗವಂತನನ್ನು ಕೇಳಿಕೊಂಡು ಭಕ್ತಿಯಿಂದ ಕೇಳಿಕೊಂಡ್ರೆ ಭಗವಂತ ಆ ಮಮಕಾರವನ್ನು ತೆಗಿತಾನೆ. ನಮ್ಮ ಯೋಗ್ಯತೆ ಅನುಸಾರವಾಗಿ ತೆಗಿತಾನೆ. ಇದನ್ನು ನಾವು ಚಿಂತನೆ ಮಾಡಬೇಕು. ಆಮೇಲೆ ನಿರಾಶ್ರಯ. ನೀನು ನಿರಾಶ್ರಯನಪ್ಪ ಭಗವಂತ, ನಿನಗೆ ಆಶ್ರಯ ಏನೂ ಇಲ್ಲ, ನಿನಗೆ ನೀನೇ ಆಶ್ರಯ. ನಿರಾಶ್ರಯ ಭಗವಂತ ನಿರಾಶ್ರಯ ಅಂತ ಚಿಂತನೆ ಮಾಡಿ. ಯಾರಿಗೆ ಆಶ್ರಯ ಇಲ್ಲವೋ ಲೌಕಿಕವಾಗಿ, ಯಾರಿಗೆ ತಂದೆ ತಾಯಿಗಳಿಗೆ ಆಶ್ರಯ ಇರಲ್ಲ, ಮಕ್ಕಳು ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅಥವಾ ಮಕ್ಕಳಿಗೆ ಆಶ್ರಯ ಇರಲ್ಲ, ಯಾರಿಗೂ ಆಶ್ರಯ ಇರಲ್ಲ ಕೆಲವರುಗಳಿಗೆ. ಭಗವಂತ ನಿರಾಶ್ರಯ ಅಂತ ಚಿಂತನೆ ಮಾಡಿ ನಮಗೆ ಆಶ್ರಯವನ್ನು ಭಗವಂತ ಒದಗಿಸಿಕೊಡ್ತಾನೆ. ನಾವು ಯಾರೂ ನಿರಾಶ್ರಯರಲ್ಲ ರೀ. ಭಗವಂತ ನಮಗೆ ಆಶ್ರಯನಾಗಿ ಯಾವಾಗಲೂ ಇದ್ದಾನೆ. ಈ ಹೆಂಡತಿ, ಈ ಮಕ್ಕಳು, ಈ ಅಪ್ಪ, ಈ ಅಮ್ಮ ಈ ಜನ್ಮದಲ್ಲಿ ಆಶ್ರಯ ಎಲ್ಲಿದ್ದಾರೆ? ಈ ಜನ್ಮದಲ್ಲಿ ಆಶ್ರಯರಾಗಿ
ಮುಪ್ಪಾದಾಗ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಯಾರು ಆಶ್ರಯರಾಗಿರ್ತಾರೆ? ನಮಗೆ ಆಶ್ರಯನಾಗುವವನು ನಮ್ಮ ಅಂತ್ಯದವರೆಗೂ ಸ್ವರೂಪದ ಆವಿರ್ಭಾವವರೆಗೂ ಭಗವಂತ ಮಾತ್ರ, ಶ್ರೀಹರಿ ಮಾತ್ರ. ಭಗವಂತನನ್ನು ನಿರಾಶ್ರಯ 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 ಅಂತ ಚಿಂತನೆ ಮಾಡಿ ನಮಗೆ ಲೌಕಿಕವಾಗಿ ಬರುವ ಈ ಜೀವನದಲ್ಲಿ, ಈ ದೇಹದಲ್ಲಿ ಬರುವ ಆಶ್ರಯ ಏನಿದೆ, ಈ ಜೀವನಿಗೆ ಈ ಸ್ಥೂಲ ದೇಹದಲ್ಲಿ ಕಾಪಾಡುವ ಆಶ್ರಯ ಏನಿದೆ, ಅದಿಲ್ಲ ಅಂದರೆ ನಮಗೆ ಆಶ್ರಯವನ್ನು ಭಗವಂತ ಒದಗಿಸಿಕೊಡ್ತಾನೆ. ಅವನಿಗೆ ನಿರಾಶ್ರಯ ನಿರಾಶ್ರಯ ಅಂತ ಚಿಂತನೆ ಮಾಡಿ ನಮಗೆ ಇವೆಲ್ಲ ತೊಂದರೆಗಳು ಯಾಗಾಗ್ತವೆ ಅಂದರೆ ಭಗವಂತನ ನಾಮಗಳ ಅರ್ಥವೂ ಗೊತ್ತಿಲ್ಲ, ಭಗವಂತನ ನಾಮಗಳನ್ನು ನಾವು ಉಚ್ಚಾರಣೆನೂ ಮಾಡಲ್ಲ. ಧರ್ಮವಿತ್, ಭಗವಂತ ಎಲ್ಲ ಧರ್ಮಗಳನ್ನು ತಿಳಿದವನು. ಎಲ್ಲ ಧರ್ಮಗಳನ್ನು ಧರ್ಮಗಳ ರೂಪದಲ್ಲಿ ಭಗವಂತ ಇರ್ತಾನೆ. ಅವನೇ ಧರ್ಮ, ಎಲ್ಲ ಧರ್ಮಗಳನ್ನು ತಿಳಿದವನು ಅಂತ ಹೇಳಿ ಅವನಿಗೆ ಎಲ್ಲ ಧರ್ಮವನ್ನು ತಿಳಿದವನು, ಧರ್ಮವನ್ನು ತಿಳಿದವನು ಅಂತ ಅವನಿಗೆ ಚಿಂತನೆ ಮಾಡಿ ಎಲ್ಲ ಧರ್ಮವನ್ನು ತಿಳಿದಿದ್ದೀಯಪ್ಪ, ನನ್ನ ಈ ವರ್ಣಾಶ್ರಮದ ಧರ್ಮ ಏನಿದೆ ಇದನ್ನು ನನಗೆ ತಿಳುವಳಿಕೆ ಮಾಡಿಕೊಟ್ಟು ಇದನ್ನು ಅನುಷ್ಠಾನ ಮಾಡುವ ಹಾಗಂತೆ ಬೇಡಿಕೊಳ್ಬೇಕು. ಏನು ಅಂದರೆ ಧರ್ಮವಿತ್ 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 ಅಂತ ಭಗವಂತನನ್ನು ಉಪಾಸನೆ ಮಾಡಿ ಅನುಸಂಧಾನ ಮಾಡಿ. ಹಾಗೆ ಮಾಡಬೇಕಾದ್ರೆ ಧರ್ಮ ಬೇರೆ ಭಗವಂತ ಬೇರೆ. ಧರ್ಮಾತ್ಮ ಅಂದರೆ ಧರ್ಮದಲ್ಲಿ ಧರ್ಮ ಸ್ವರೂಪದಿಂದ ಭಗವಂತ ಇದ್ದಾನೆ, ಧರ್ಮದಲ್ಲಿ ಧರ್ಮ ಸ್ವರೂಪದಿಂದ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ. ಧರ್ಮಗ, ಧರ್ಮಗ ಅಂದರೆ ಏನು? ಧರ್ಮಗಳಲ್ಲಿ ಆಯಾ ಧರ್ಮದ ವಾಚ್ಯನಾಗಿ ಸಾಕ್ಷಿಯಾಗಿ ಇರತಕ್ಕವನು ಭಗವಂತ. ದುರ್ಮತಿ ಜನರಲ್ಲ, ತನ್ನಲ್ಲಿ ದ್ವೇಷ ಮಾಡುವ ದೈತ್ಯರಿಗೆ ಪ್ರತ್ಯಕ್ಷನಾಗದೆ ಅವರಿಗೆ ದೂರನಾಗಿರ್ತಕ್ಕವನು. ನೋಡಿ, ದೈತ್ಯರು, ನಮ್ಮ ಗುರುಗಳು ಆವಾಗವಾಗ ಹೇಳ್ತಿದ್ರು, ದೈತ್ಯರು ರಾಕ್ಷಸರು ಎರಡು ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ರು. ರಾಕ್ಷಸರು ಅಂದರೆ ವಿಕಾರವಾಗಿರ್ತಾರೆ, ದೇಹದಿಂದ ಮನಸ್ಸಿನಿಂದ ವಿಕಾರವಾಗಿರ್ತಾರೆ ಅಲ್ವಾ. 10 ತಲೆ, 20 ಕೈ, ದೊಡ್ಡ ಹೊಟ್ಟೆ, ಇವೆಲ್ಲ ವಿಕಾರಗಳು. ಕುಂಭಕರ್ಣ ಇರ್ತಾನೆ, ದೊಡ್ಡ ದೇಹ, ವಿಕಾರ. ದೇಹತಃ ವಿಕಾರ, ಮನಸ್ಸಿನಲ್ಲಿಯೂ ಭಗವಂತನ ದ್ವೇಷಿ. ಇವರು ಯಾರು? ಇವರು ರಾಕ್ಷಸರು. ದೈತ್ಯರು ಯಾರು? ದೈತ್ಯ ಅಂದರೆ ಈಗ ತಗೊಳ್ಳಿ, ದುರ್ಯೋಧನ ತಗೊಳ್ಳಿ, ದುಶ್ಯಾಸನ ತಗೊಳ್ಳಿ, ಇವರು ದೈತ್ಯರು. ನೋಡಲಿಕ್ಕೆ ಬಹಳ ಸುಂದರರು ಅಲ್ವಾ, ನೋಡಲಿಕ್ಕೆ ಕುರೂಪಿಗಳಲ್ಲ. 8 ತಲೆ ಇಲ್ಲ, 10 ತಲೆ ಇಲ್ಲ, 4 ಕೈ ಇಲ್ಲ, ಏನಿಲ್ಲ, ಅತ್ಯಂತ ಸ್ಪೃದ್ರೂಪಿಗಳು. ನೋಡಲಿಕ್ಕೆ ಹೊರಗಡೆಯಿಂದ ಸ್ಪೃದ್ರೂಪಿಗಳು, ಒಳಗಡೆಯಿಂದ ಭಗವಂತನ ದ್ವೇಷಿಗಳು. ಅಂದರೆ ಹೊರಗಡೆಯಿಂದ ಚಂದವಾಗಿರ್ತಾರೆ, ಒಳಗಡೆಯಿಂದ ಭಗವಂತನನ್ನು ದ್ವೇಷ ಮಾಡ್ತಾ ಇರ್ತಾರೆ, ಕುಹಕ ಮನಸ್ಸಿನವರಾಗಿರ್ತಾರೆ. ಇವರು ದೈತ್ಯರು ಅಂತ. ಯಾರು ದೈತ್ಯರು? ನಾವು ದೈತ್ಯರೋ ಸಜ್ಜನರು ಅನ್ನೋದನ್ನು ನಾವೇ ಚಿಂತನೆ ಮಾಡ್ಕೋಬೇಕು. ಹೀಗೆ ದೈತ್ಯರಿರ್ತಾರಲ್ಲ, ಈ ದೈತ್ಯರನ್ನು ಅಂದರೆ ಭಗವಂತನ ದ್ವೇಷ. ಹೇಳಿದ್ದೆ, ಭಗವಂತನ ದ್ವೇಷ ಅಂದರೆ ಭಗವಂತನನ್ನು ಬೈಯುವುದೊಂದೇ ಅಲ್ಲ, ಭಗವಂತನು ಹೇಗೆ ಇರುವನೋ ಹಾಗೆ ತಿಳಿದುಕೊಳ್ಳದೇ ಇರುವುದು ಒಂದು ದ್ವೇಷ. ಭಗವಂತನ ಅವತಾರಗಳಿಗೆ ಭೇದವನ್ನು ಹೇಳುವುದು, ರಾಮ ಬೇರೆ, ಕೃಷ್ಣ ಬೇರೆ, ಪರಶುರಾಮ ಬೇರೆ ಅಂತ ಹೇಳುವುದು ಒಂದು ದ್ವೇಷ. ಭಗವಂತನ ಭಕ್ತರ ದ್ವೇಷ, ಅದು ಭಗವದ್ವೇಷದಲ್ಲಿ ಪರ್ಯವಸನ ಆಗತ್ತೆ. ಭಗವಂತನ ಗುಣಗಳು, ಭಗವಂತನ ಗುಣಗಳಿಗೂ ಭಗವಂತನಿಗೂ ಭೇದ ಕಲ್ಪಿಸುವುದು ದ್ವೇಷ. ಇವೆಲ್ಲ ದ್ವೇಷ, ಭಗವಂತನ ದ್ವೇಷ. ಆ ಎಲ್ಲ ಭಗವಂತ ಇದ್ದಾನೆ ನಮ್ಮಲ್ಲಿ, ಅವನು ಮಾಡಿಸ್ತಾ ಇದ್ದಾನೆ ಅನ್ನೋ ಬದಲು ನಾನೇ ಮಾಡ್ತಾ ಇದ್ದೇನೆ ಎನ್ನುವುದು ಭಗವಂತನ ದ್ವೇಷ. ನವವಿಧ ದ್ವೇಷಗಳಿದ್ದಾವೆ. ನವವಿಧ ದ್ವೇಷಗಳು ಹೋಗುವ ತನಕ ನಮಗೆ ಮುಕ್ತಿ ಇಲ್ಲ. ನವವಿಧ ಭಕ್ತಿ ಹೇಗಿದೆಯೋ ಹಾಗೆ ನವವಿಧ ದ್ವೇಷ ಇರುತ್ತೆ, ಅದು ಹೋಗಬೇಕು. ಅಂತಹ ದೈತ್ಯರಿಗೆ ಪ್ರತ್ಯಕ್ಷನಾಗುವುದಿಲ್ಲ ಭಗವಂತ, ಅವರಿಗೆ ದೂರವಾಗಿ ಇರ್ತಾನೆ. ಅಂದರೆ ನಾವು ಹೇಗೆ ಭಗವಂತನ ದ್ವೇಷ ಮಾಡ್ತೀವಿ, ಆ ದ್ವೇಷಗಳನ್ನೆಲ್ಲ ಹೇಳಿದ ರೀತಿ ಕಡಿಮೆ ಮಾಡಿಕೊಂಡು ಬಂದುಬಿಟ್ರೆ ಭಗವಂತ ನಮಗೆ ಒಲಿತಾನೆ, ಇಲ್ಲದಿದ್ದರೆ ಒಲಿಯೋದಿಲ್ಲ ಭಗವಂತ. ನಿರ್ಮಲಾತ್ಮನು, ಪರಮಾತ್ಮ ನಿರ್ಮಲ. ಮಲ ಅಂದರೆ ದೋಷ, ದೋಷರಹಿತನಾದವನು ಭಗವಂತ ನಿರ್ಮಲ. ದೋಷದ ಲೇಷವೂ ಇಲ್ಲ, ದೋಷದ ಗಂಧವೂ ಇಲ್ಲ. ನಾವು ಅಂತೀವಲ್ವ, ಸಾಮಾನ್ಯ ಜನರ ಭಾಷೆಯಲ್ಲಿ ಮಾತಾಡಬೇಕಾದ್ರೆ
ಆ ಗಂಧನೂ ಗೊತ್ತಿಲ್ಲ ಅವನಿಗೆ ಅಂತೀವಿ ಅಂದರೆ ಸ್ವಲ್ಪ ಲೇಷವೂ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ, ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣಸಿದ್ಧವೇ ಅಂತಾರೆ ಪರಮಾತ್ಮನಿಗೆ. ದೋಷದ ಲೇಷವೂ ಇಲ್ಲ, ದೋಷದ ಲೇಷವೂ ಇಲ್ಲ ಅಂತ ಭಗವಂತ. ನಿರ್ಮಲ, ನಿರ್ಮಲ ಆತ್ಮ. ಎಲ್ಲ ಆತ್ಮರಲ್ಲಿ, ಎಲ್ಲ ಜೀವಿಗಳಲ್ಲಿ ಅಂತರ್ಗತನಾಗಿ ಬಿಂಬರೂಪದಿಂದ ಇರ್ತಾನೆ, ತದಾಕಾರನಾಗಿ ಇರ್ತಾನೆ ಭಗವಂತ. ಊರ್ಮಿಗಳ ಓಲಿಪ್ಪ. ಊರ್ಮಿಗಳು ಅಂದರೆ ಸಮುದ್ರದ ಅಲೆಗಳು. ಊರ್ಮಿಗಳು ಹೇಗಿರುತ್ತೆ, ಒಂದ್ರ ಮೇಲೊಂದು ಅಲೆ ಬರ್ತಾನೆ ಇರುತ್ತೆ, ಅಲೆ ನಿಲ್ಲಲ್ಲ ಅಲ್ವಾ? ಹಾಗೆ ನಮ್ಮ ಬಿಂಬಕ್ರಿಯಾ ದ್ವಾರ ಭಗವಂತ ಏನು ಕ್ರಿಯೆಗಳನ್ನು ಮಾಡಿಸ್ತಾನೋ ತತ್ಕರ್ಮ ಫಲಭೋಗಗಳು ತರಂಗದೋಪಾದಿಯಲ್ಲಿ ಒಂದರ ಹಿಂದಕ್ಕೆ ಒಂದಕ್ಕೆ ಬರ್ತಾನೇ ಇರುತ್ತೆ ಭೋಗಕ್ಕೆ. ಒಂದು ಕಡಿಮೆ ಬರುತ್ತೆ, ಒಂದು ಜಾಸ್ತಿ ಬರುತ್ತೆ, ಒಂದು ಜಾಸ್ತಿ ಬರುತ್ತೆ, ಒಂದು ನಮ್ಮ ಕರ್ಮಗಳನ್ನು ಮಾಡಿಸ್ತಾನೇ ಇರ್ತಾನಲ್ವಾ, ಆ ಭೋಗಕ್ಕೆ ಅವುಗಳು ಬರ್ತಾನೇ ಇರ್ತವೆ. ಆಮೇಲೆ ಏನು ಮಾಡಿಸ್ತಾನೆ? ಕರ್ಮ ವಿಕರ್ಮ, ಪುಣ್ಯಕರ್ಮಗಳನ್ನು ಮಾಡಿಸ್ತಾನೆ, ಪಾಪಕರ್ಮಗಳನ್ನು ಮಾಡಿಸ್ತಾನೆ ಭಗವಂತ. ಪುಣ್ಯ ಪಾಪ ಕರ್ಮಗಳೆರಡನ್ನೂ ಭಗವಂತ ಮಾಡಿಸ್ತಾನೆ. ನಮ್ಮಲ್ಲಿ ನಿಂತು ಭಗವಂತ ಮಾಡಿಸ್ತಾನೆ. ಪುಣ್ಯಕರ್ಮಗಳನ್ನು ನಮ್ಮಲ್ಲಿ ನಿಂತು ನಮ್ಮ ಯೋಗ್ಯತೆ ಅನುಸಾರವಾಗಿ ಮಾಡಿಸ್ತಾನೆ. ಪಾಪಕರ್ಮಗಳಲ್ಲೂ ಭಗವಂತ ನಿಂತು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಾಡಿಸ್ತಾನೆ. ಅವೆರಡರ ಫಲವೂ ಅವನಿಗೆ ಬರೋದಿಲ್ಲ, ಅವರ ಲೇಷ ಅಂಟು ಅವನಿಗೆ ಹತ್ತೋದಿಲ್ಲ. ಆ ಫಲಗಳು ಏನು ಬರುತ್ತೆ ಅದರಲ್ಲಿ ಸ್ವಾಖ್ಯ ರಸಗಳ್ತಾ ಇರುತ್ತೆ, ಭಗವಂತನ ಸ್ವಂತ ರಸ ಇರುತ್ತೆ, ಅದನ್ನು ಅವನು ನೋಡ್ತಾನೆ. ಬೇಳೆ ಫಲಗಳನ್ನು ಜೀವಿಗಳಿಗೆ ಕೊಡ್ತಾನೆ. ಇದಕ್ಕೇನು ಹೇಳ್ತಾರೆ ಅಂದರೆ ಮಮತಾ ದ್ವೇಷ ಶೂನ್ಯ ಅಂದರೆ ಆಯಾ ಅಧಿಷ್ಠಾನುಸಾರ ವಾಚ್ಯ ಎಂಬಂತ ಅದರ ಸ್ವಭಾವಗಳ ವ್ಯಕ್ತ ಮಾಡ್ತಾನೆ ಹೊರತು ದ್ವೇಷ ಭಾವರಲ್ಲಿ ದ್ವೇಷ ಇರೋದಿಲ್ಲ, ಭಕ್ತಿ ಭಾವರಲ್ಲಿ ಅಂತಃಕರಣ ಮಾಡ್ತಾ ಇರೋದಿಲ್ಲ. ನಾವು ಯಾತಕ್ಕೆ ಇದನ್ನು ಹೇಳಿದ್ದು ಅಂತಂದರೆ, ನೀವು ಈ ಗುಣಗಳು ಏನಿದೆ ನಿರ್ಮಮ, ನಿರಾಮಯ, ನಿರಾಶ್ರಯ, ಧರ್ಮವಿತ, ಧರ್ಮಾತ್ಮ, ಧರ್ಮಗ, ಇಂತಹ ನಾಮಗಳನ್ನು ನಾವು ಒಂದಾದರೂ ಒಂದು ನಾಮ ನಮಗೆ ಯಾವುದು ಅದನ್ನು ಭಗವಂತನಲ್ಲಿ ಅನುಸಂಧಾನ ಮಾಡಿ ದಿವಸ ಅದನ್ನು ನಾವು ಭಕ್ತಿಯಿಂದ ಭಗವಂತನಲ್ಲಿ ಹೇಳ್ತಾ ನಾವು ಕೇಳಿದ್ರೆ ನಮಗೆ ಆ ಅನುಸಂಧಾನದ ಪ್ರಯತ್ನದ ಫಲ ನಮಗೆ ಸಿಗತ್ತೆ. ಅದು ನಮ್ಮ ನಿಷ್ಠೆ ಭಕ್ತಿಯನ್ನು ಅನುಸರಿಸಿ ಇರುತ್ತೆ. ಮುಂದೆ ಹೇಳ್ತಾರೆ, ಜಲದ ಒಡವಾನಳಗಳಂಬುದಿ ಜಲವನುಂಬುವ ಅಬ್ದು ಮಳೆಗರೆದಿಡಿಗೆ ಶಾಂತಿಯ ನೀವದನಳನು ತಾನೇ ಬುಂಜಿಪದು ತಿಳಿವದಿ ಪರಿಯಲ್ಲಿ ಲಕ್ಷ್ಮೀ ನಿಲಯ ಗುಣಕೃತ ಕರ್ಮಜ ಫಲಾಫಲಗಳುಣಿಸುವನು ಸರ್ವಗ ಸರ್ವಜೀವರಲ್ಲಿ. ಅಂಬುದಿ ಜಲ ಅಂದರೆ, ಅಂಬುದಿ ಅಂದರೆ ಸಮುದ್ರ. ಸಮುದ್ರದ ಜಲವನ್ನು ಮೇಘ, ಸಮುದ್ರದಲ್ಲಿರುವ ಒಡವ ಸಂಕಿತ ಅಗ್ನಿ ಇರುತ್ತೆ, ಸಮುದ್ರಾಗ್ನಿ, ಒಡವಾಗ್ನಿ ಅಂತ ಇವು ಭೋಜನ ಮಾಡ್ತಾವೆ. ಅಂದರೆ ಈ ಪಾನ ಮಾಡಿದ ಮೇಘ ಏನಾಗತ್ತೆ, ಒಂದು ಬಡವಾನಳದ ಎರಡು ಒಳಗೆ ಮೇಘ ತಾನು ಪಾನ ಮಾಡಿದ ಉದಕವನ್ನು ಏನು ಮಾಡುತ್ತೆ, ತಾನು ತೆಗೆದುಕೊಂಡ ಉದಕವನ್ನು, ಸಮುದ್ರದಿಂದ ತೆಗೆದುಕೊಂಡ ಉದಕವನ್ನು ಭಗವಂತ ಮೇಘಗಳು ಮಳೆಗರಿತಾವೆ, ತನ್ನಲ್ಲಿ ಇಟ್ಟುಕೊಳ್ಳೋದಿಲ್ಲ, ಅವು ಮತ್ತೆ ಮಳೆ ಸುರಿಸ್ತಾವೆ ಭೂಮಿಗೆ. ಅವು ಮಳೆ ಸಮುದ್ರದ ನೀರನ್ನು ಹೀರಿ ಆ ಮೇಘ ಏನು ಮಾಡುತ್ತೆ, ಮಳೆಯನ್ನು ಸುರಿಸಿ ಭೂಮಿಗೆ ಶಾಂತಿಯನ್ನು ಕೊಡುತ್ತೆ. ತಾನೇ ಭುಂಜಿಪದು ಅಂದರೆ ತಾನು ತಿನ್ನುವುದಿಲ್ಲ. ಮೇಘ ತಾನು ಸಮುದ್ರದಿಂದ ಜಲವನ್ನು ಹೀರಿ ಭೂಮಿಗೆ ಮತ್ತೆ ಕೊಡುತ್ತೆ ಹೊರತು ತಾನೇ ತಿನ್ನುವುದಿಲ್ಲ. ನಾವೇನು ಮಾಡ್ತೀವಿ, ಬೇರೆಯವರ ಸೊತ್ತನ್ನು ಹೀರಿ ನಾವೇ ತಿಂತೀವಿ. ನಮಗೂ ಅದು ವ್ಯತ್ಯಾಸ. ಈ ಪ್ರಿಯಲ್ಲಿ ತಿಳಿಯುವುದು ಪರಮಾತ್ಮನ ಭುಕ್ತ ಬ್ಯಾರೆ, ಜೀವ ಭುಕ್ತ ಬ್ಯಾರೆ ಅಂತ ತಿಳಿಬೇಕು ನಾವು. ಸರ್ವತ್ರ ವ್ಯಾಪ್ತನಾದ ಲಕ್ಷ್ಮೀಜಿಲಿಯ ಲಕ್ಷ್ಮೀಪತಿ ನಾರಾಯಣ ತ್ರಿಗುಣಗಳಿಂದ ಮಾಡಲ್ಪಟ್ಟ, ತ್ರಿಗುಣಗಳು ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳಿಂದ ಮಾಡಲ್ಪಟ್ಟ ಕರ್ಮಗಳು, ಕರ್ಮದಿಂದ ಉತ್ಪನ್ನವಾದ ಕರ್ಮಜ ಅಂದರೆ ಕರ್ಮದಿಂದ ಉತ್ಪನ್ನವಾದ ಫಲಾಫಲಗಳು ಅವನ್ನು ಉಂಡುಣಿಸುತ್ತಾನೆ. ಅಂದರೆ ಬಡವಾಗ್ನೋಪಾದಿಯಲ್ಲಿ ಅನ್ಯರಿಗೆ ಭೋಗಯೋಗ್ಯವಲ್ಲದ ತನ್ನ ಸ್ವಾಖ್ಯಗಳ ತಾನುಂಡು ಜೀವಭುಕ್ತ ಮೇಘ ವರ್ಷಿಸಿ ಭೂಮಿಗೆ ಶಾಂತಿ ಕೊಟ್ಟ ಉಪಾದಿಯಲ್ಲಿ ಉಣಿಸ್ತಾನೆ ಸರ್ವ ಜೀವರಿಗೆ. ಅಂದರೆ ನೋಡಿ, ಈ ಸಮುದ್ರದಲ್ಲಿ ಮಳೆ ಬರುತ್ತಲ್ವ, ಮಳೆ ಬಂದಾಗ ಎಲ್ಲ ನದಿಗಳು ಸಮುದ್ರವನ್ನು ಸೇರುತ್ತೆ.
ಗಂಗಾ ನದಿ, ಕಾವೇರಿ ನದಿ, ಯಮುನಾ ಈ ಎಲ್ಲ ಸಮುದ್ರ ಸೇರುವ ನದಿಗಳು ಸೇರುತ್ತೆ. ಆ ನದಿಯಲ್ಲಿ ಸೇರಿದಾಗ ಎಲ್ಲವೂ ಸಮುದ್ರ ಆಗ್ಬಿಡತ್ತಾ? ಇಲ್ಲ. ಮಳೆ ಬರುತ್ತಲ್ವಾ, ಮಳೆ ಬಂದಾಗ ಏನಾಗತ್ತೆ, ಆಯಾ ನೀರು ತೆಗೆದುಕೊಂಡು ಹೋಗುತ್ತಲ್ಲ, ಮಳೆ ಬರುತ್ತಲ್ವ, ಆಯಾ ನೀರು ಆಯಾ ನದಿಗಳ ಸ್ಥಾನದಲ್ಲೇ ಬೀಳುತ್ತೆ. ಹೀಗೆ ಅದು ಇರೋದು. ಅಲ್ಲಿಂದ ಹೀರ್ಕೊಂಡು ಬರುತ್ತಲ್ವ, ಯಾವ ಸಮುದ್ರದ ಯಾವ ಭಾಗದಲ್ಲಿ ನೀರನ್ನು ಹೀರಿರುತ್ತೋ, ಎಲ್ಲಿ ಆ ಗಂಗಾ ನದಿಯ ನೀರು, ಕಾವೇರಿ ನದಿಯ ನಮಗೆ ಕಾಣೋದಿಲ್ಲ, ಆ ನೀರುಗಳು ಮಳೆ ಆಗುತ್ತಲ್ಲ, ಆ ನೀರೇ ಬಂದು ಅದೇ ಜಾಗದಲ್ಲಿ ಬೀಳುತ್ತೆ. ಬೇರೆಯವರಿಗೆ ಕೊಡಲ್ಲ ಭಗವಂತ, ಅದಕ್ಕೆ ಕೊಡ್ತಾನೆ. ಹಾಗೆ ಭೂಮಿಗೆ ಶಾಂತಿ ಕೊಟ್ಟೋಪಾದಲ್ಲಿ ಉಣಿಸ್ತಾನೆ ಸರ್ವಜೀವರಿಗೆ. ಅಂದರೆ ಮೇಘ ಬಡವಾಗ್ನಿ ಏನಪ್ಪ ಅಂದರೆ ಸದೃಶ ಭಗವದ್ ರೂಪಗಳನ್ನು ಸದೃಶ ಮಾಡ್ಕೋಬೇಕು. ಕರ್ಮ ಸದೃಶ ಸಮುದ್ರೋದಕ ಅಂತ ತಿಳ್ಕೊಳ್ಬೇಕು. ಮುಂದೆ ಒಂದು ಚಿಂತನೆ ಮಾಡಿಬಿಟ್ಟು ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಪುಸ್ತಕಗಳವಲೋಕಿಸುತ್ತ ಮಂತ್ರಸ್ತುತಿಗಳನಲೇನು ರವಿಯುದಸ್ತಮಾನ ಪರ್ಯಂತ ಜಪತಪ ಮಾಡಿ ಫಲವೇನೋ ಹೃಸ್ತ ಪರಮಾತ್ಮನೆ ಸಮಸ್ತಾವಸ್ಥೆಗಳಿದ್ದೆಲ್ಲರೊಳಗೆ ನಿರಸ್ತ ಕಾಮನು ಮಾಡಿ ಮಾಡಿಪನೆಂದು ತಿಳಿಯದಿವ. ಭಗವದ್ ಅನುಗ್ರಹ ಯಾರು ಸಂಪಾದಿಸಬೇಕು ಅಂತ ಇರ್ತಾರೋ ಅವರು ಕಾಮ ಅಪೇಕ್ಷೆ ಇಲ್ಲದೆ, ಯಾವುದ ಫಲ ಅಪೇಕ್ಷೆ ಇಲ್ಲದೆ ನಿಷ್ಕಾಮಕನಾಗಿ ಹೃದಯದಲ್ಲಿ ಇರುವ ಹೃದಯಸ್ಥನಾದ ಬಿಂಬರೂಪಿಯಾದ ಪರಮಾತ್ಮನನ್ನು ಪರಮಾತ್ಮನೇ ದೇಹೇಂದ್ರಿಯಗಳಲ್ಲಿ ತದಾಕಾರನಾಗಿ ತದ್ರೂಪದಿಂದ ಇದ್ದು ಹಾಗೆ ಜೀವರಿಗೆ ಸಮಸ್ತವಾದ ಅವಸ್ಥೆಗಳನ್ನು ಕೊಡ್ತಾನೆ, ವಿಚಿತ್ರ ಅವಸ್ಥೆಗಳನ್ನು ಕೊಡ್ತಾನೆ. ಅಂಥ ಅವಸ್ಥೆಗಳಿಗೆ ಬಿಂಬನಾಗಿದ್ದು ಭೋಗಕ್ಕೆ ತಂದು ಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ಸಮಸ್ತ ಪ್ರಾಣಿಗಳ ದೇಹದಿಂದ ಮಾಡಿಸ್ತಾನೆ ಅಂತ ತಿಳ್ಕೊಳ್ಬೇಕು. ಈ ವ್ಯಾಪಾರವನ್ನೆಲ್ಲ ಭಗವಂತ ಎಲ್ಲ ಜೀವಿಗಳಿಂದ ವ್ಯಾಪಾರವನ್ನು ಮಾಡಿಸ್ತಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ತಿಳಿದುಕೊಳ್ಳದೆ ಪುಸ್ತಕಗಳನ್ನು ಅವಲೋಕಿಸುತ್ತಾ ಮಂತ್ರಸ್ತುತಿಗಳನ್ನು ಅನಲೇನು ರವಿಯುದಾಸ್ತಮಾನ ಪರ್ಯಂತ ಜಪತಪ ಮಾಡಿ ಫಲವೇನು. ಹೀಗೆ ಮಾಡದರೇನೆ ಪರಮಾತ್ಮ ಮಾಡಿಸ್ತಾನೆ ಅಂತ ಬರೆದಿದ್ದೇನೆ. ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಾನದ ಪರವೆಗೆ ಗ್ರಂಥಗಳನ್ನೆಲ್ಲ ಅವಲೋಕಿಸುತ್ತಾ, ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ, ಸರ್ವಶಾಸ್ತ್ರವನ್ನು ನೋಡುತ್ತಾ, ಪರಮಾತ್ಮನ ಸ್ತೋತ್ರಗಳನ್ನು ಹೇಳುತ್ತಾ, ಪರಮಾತ್ಮನ ಭಕ್ತರ ಸ್ತೋತ್ರಗಳನ್ನು ಹೇಳುತ್ತಾ ಏನು ಮಾಡಿದರೇನು ಭಗವಂತ ಅದಕ್ಕೆ ಫಲವನ್ನು ಕೊಡುವುದಿಲ್ಲ. ಭಗವಂತನೇ ನಿಂತು ಮಾಡಿಸ್ತಾ ಇದ್ದಾನೆ. ಸರ್ವ ವ್ಯಾಪಾರವನ್ನು ಭಗವಂತ ನಮ್ಮಲ್ಲಿ ನಿಂತು, ಸಮಸ್ತ ಜೀವಿಗಳಲ್ಲಿ ಭಗವಂತ ನಿಂತು ತದ್ರೂಪದಿಂದ ನಿಂತು ತದಾಕಾರದಿಂದ ನಿಂತು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನೆ ಇದ್ದರೆ ನಾವು ಮಾಡಿದ ಕರ್ಮಕ್ಕೆ ಫಲ ಕರ್ಮದ ವಿಮೋಚನೆ. ಇಲ್ಲ ಅಂದರೆ ಆ ಕರ್ಮ ಬಂಧಕ ಆಗತ್ತೆ ಎನ್ನುವುದು ತಾತ್ಪರ್ಯ. ಅಂದರೆ ಬಿಂಬಕ್ರಿಯೆ ಬಿಂಬ ಪ್ರತಿಬಿಂಬ ಅನುಸಂಧಾನ ತಿಳಿದು ನಿಷ್ಕಾಮಕನಾಗಿ ನಿಷ್ಕಾಮ ಕರ್ಮಗಳನ್ನು ಮಾಡಿ ಎಲ್ಲ ಕರ್ಮಗಳಲ್ಲೂ ಭಗವಂತನು ವ್ಯಾಪ್ತನೆಂದು, ಕರ್ತೃಗಳಲ್ಲಿ ಕರ್ತೃರೂಪದಿಂದ ಭಗವಂತ ಇದ್ದಾನೆ, ಕಾರಣಗಳಲ್ಲಿ ಕಾರಣರೂಪದಿಂದ ಭಗವಂತ ಇದ್ದಾನೆ, ಕಾರ್ಯದಲ್ಲಿ ಕಾರ್ಯರೂಪದಿಂದ ಭಗವಂತ ಇದ್ದಾನೆ ಎಂದು ತಿಳಿದು ಕರ್ಮಗಳನ್ನು ಮಾಡಿದರೆ ಕರ್ಮಗಳಿಂದ ನಮಗೆ ಮೋಚಕ ಆಗತ್ತೆ ಎನ್ನುವ ಚಿಂತನೆಯೊಂದಿಗೆ ಇವತ್ತಿನ ಶ್ರೀ ಹರಿಕಥಾಮೃತ ಸಾರದ ಕರ್ಮ ವಿಮೋಚನಾ ಸಂಧಿಯ ಚಿಂತನೆಯನ್ನು ಜಗನ್ನಾಥದಾಸರ ಅಂತರ್ಗತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಭಾರತೀಯ ಅಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನ್ಸೇ